ರೇಂಜಲ್ಲಿದ್ದಾನೋ ಲಕ್ಕಿ ಬಾಯ್. ಯಾರೇ ಆದ್ರೂ ಭಯ ಏನಂತ ತೋರಿಸೋ ಮಗ ನಾನು. ಗುಡ್ ಮಾರ್ನಿಂಗ್ ಸರ್. ಸರ್ ಕ್ಲಾಸ್ ಶುರು ಮಾಡಿ ಸರ್. ನೆಕ್ಸ್ಟ್ ಟಾಪಿಕ್ ಏನು? ಬ್ಯಾಲೆನ್ಸ್ ಶೀಟ್ ಸರ್. ಟು ರೆಡ್ಯೂಸ್ ದಿ ಎಫರ್ಟ್. ಇವನೇನು ನನ್ನ ಕ್ಲಾಸ್ ತಗೋತಿದ್ದಾನೆ? ಎಕ್ಸ್ಕ್ಯೂಸ್ ಮೀ. Entry relating to the sales. Any doubts? ಓ ಬಂದ್ರಾ? ಮುಗೀತಾ? ಇನ್ನೂ ಏನಾದರೂ ಇದೆಯಾ ಮಾಡಬೇಕಾಗಿರೋ ಪಾಠ? ನಾನು ಏನು ಮಾಡಿದೆ ಅಂತ ನಂಗೆ ಹಿಡ್ಕೊಂಡಿದ್ದೀರಾ ಸರ್? ನೀನೇನು ಮಾಡಿದ್ಯಾ? ಪ್ರಿನ್ಸಿಪಲ್ ರೂಮಿಗೆ ಬಾ, ಹೇಳ್ತೀನಿ. ಬನ್ನಿ. ಏನಾಯ್ತು ಸರ್? ಇವನ್ ಯಾಕೆ ಕರ್ಕೊಂಡು ಬಂದ್ರಿ? ಇವನ್ ಏನು ಮಾಡ್ದಂತ ಗೊತ್ತಾ ಸರ್? ಇವನ್ ಏನೋ ಮಾಡಿಲ್ಲ ಅಂದ್ರೆ ಮಾತಾಡ್ಬೇಕು, ಏನಾದ್ರೂ ಮಾಡ್ದ ಅಂತಲ್ಲ. ನ್ಯೂಸ್ ಇದ್ರೆ ಹೇಳಿ ಸರ್, ಇವನ್ ಮಾಡೋಂತ ನ್ಯೂಸೆನ್ಸ್ ಅಲ್ಲ. ನಾನು ಹೇಳೋದು ನ್ಯೂಸೆನ್ಸ್ ಅಲ್ಲ ಸರ್, ನ್ಯೂಸೇ. ನನ್ನ ಪಾಠ ಇವನೇ ಮಾಡ್ದ, ನನ್ಕಿಂತ ಚೆನ್ನಾಗೇ ಮಾಡ್ದ. ಫಸ್ಟ್ ಇಯರ್ ಸ್ಟೂಡೆಂಟ್ನ ಕರ್ಕೊಂಡ್ ಬಾ. ಏನು ಸರ್, ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ. ಇಲ್ಲಿ ಚೇರ್ ಖಾಲಿ ಇದೆ ಅಲ್ವಾ, ಕೂರ್ಬೋದಾ? ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. ಸರ್ ಬರಕ್ ಹೇಳಿದ್ರಂತೆ. ಇವ್ರು ಯಾರು ಅಂತ ಗೊತ್ತೇನಮ್ಮ? 2 days ಬ್ಯಾಕ್ ಕಾಮರ್ಸ್ ಕ್ಲಾಸ್ ತಗೊಂಡಿರೋ ಲೆಕ್ಚರ್. ಮತ್ತೆ ಇವ್ರು ಯಾರು ಅಂತ ಗೊತ್ತಾ? ಇವತ್ತು ಕಾಮರ್ಸ್ ಕ್ಲಾಸ್ ತಗೊಂಡಿರೋ ಲೆಕ್ಚರ್. ನೌ ಯು ಕ್ಯಾನ್ ಗೋ. ಸರ್ ನಾನು ಹೋಗ್ಬೋದಾ? 2 minutes ಆದಿತ್ಯ. ನೋಡಿದ್ರಾ ಸರ್ ನಮ್ಮ ಹುಡುಗ ಪಾಠ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತ? ಫ್ರೆಷರ್ಸ್ಗೆ ಫೈನಲ್ ಇಯರ್ ಸ್ಟೂಡೆಂಟ್ ಅನ್ನೋ ಡೌಟ್ ಬರ್ದೇ ಇರೋ ಹಾಗೆ ಪ್ರೊಫೆಸರ್ ಅನ್ಸ್ಕೊಂಡಿದ್ದಾನೆ. ಇವನ್ ಕಡೆಯಿಂದನೂ ಒಂದು ಕ್ಲಾಸ್ ಮಾಡಿಸಿದ್ರೆ? ಏನು ಹೇಳ್ತಿದ್ದೀರಾ ಸರ್? ಸ್ಯಾಲ್ರಿ ನಿಮಗೆ, ಸರ್ವಿಸ್ ನನಗ. ನೀವು ಪೇಮೆಂಟ್ ತೊಗೊಂಡು ಕ್ಲಾಸ್ ಹೇಳ್ತೀರಿ, ನಾನು ಪೇಮೆಂಟ್ ಕಟ್ಟಿ ಕ್ಲಾಸ್ ತೊಗೊತೀನಿ. ಈ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ನನ್ನ ಹತ್ರ ಕ್ಲಾಸ್ ಮಾಡ್ಸಕ್ಕೆ ಹೋಗಬೇಡಿ ನೀವು. ಹಾಗೆ ಆಗಲಿ, ನೀನು ಹೇಳ್ದಾಗೆ ಮಾಡೋಣ. ಪಾಠ ಮಾಡು, ಸ್ಯಾಲ್ರಿ ಕೊಡ್ತೀವಿ. ಮತ್ತೆ ಇವಾಗ ಹೇಳಿದ್ದಕ್ಕೆ? ಏನ್ ಸರ್, ಅವನಿಗೋಸ್ಕರ ನೀವು ಈ ರೀತಿ ಮಾಡ್ಬಿಟ್ರೆ? ಅವ್ನ್ ದಡ್ಡ ಆಗಿದ್ರೆ ಬಿಡ್ತಿದ್ದೆ ಸರ್. ಆದ್ರೆ ಅವನಲ್ಲಿ ಅವನಿಗೆ ಗೊತ್ತಿಲ್ದಿರೋ ಒಂದು ಟ್ಯಾಲೆಂಟ್ ಇದೆ ಸರ್. ಅದು ವೇಸ್ಟ್ ಆಗಬಾರ್ದು ಅಂತ ಹಾಗೆ ಮಾಡಿದೆ. ಆದ್ರೆ ಒಬ್ಬ ಸ್ಟೂಡೆಂಟ್ಗೆ ಒಳ್ಳೇದಾಗೋದ್ಕಿಂತ ಟೀಚರ್ಗೆ ಖುಷಿ ಏನಿದೆ? ಏಯ್ ಇಲ್ವಾ? ಹೆಸರೇನು? ಕಿರಣ್. ಕಿರಣ್ ಮೈ. ಏನೋ ಕಿರಣ್ ಬಿಡಿ ಥರ ಹೇಳ್ತಾ ಇದೀಯಾ? ಏನೇ ಫಸ್ಟ್ ಇಯರ್ ಸ್ಟೂಡೆಂಟ್ ಆದರೂ ನಿನಗೆ ಅಷ್ಟೊಂದೇನು ಕೊಬ್ಬಿದೆ? ನಾನು ಆರ್ಟ್ಸ್ ಫೈನಲ್ ಇಯರ್ ಸ್ಟೂಡೆಂಟ್. ಇನ್ನೊಂದು ವಿಷಯ ಗೊತ್ತಾ? ಆದಿತ್ಯ ಫ್ರೆಂಡ್ ನಾನು. ನೀವು ಯಾವ ರ್ಯಾಗಿಂಗು ನನಗೆ ಮಾಡೋಕ್ಕಾಗಲ್ಲ ಗೊತ್ತಾ? ಹೋಗ್ರೋ. ಏಯ್ ಹೆಸರೇನು? ಮಾರಿಯನ್. ಯಾವ ಇಯರು? ಫಸ್ಟ್ ಇಯರ್. ಮಾರಿಯನ್ ಹೆಸರಿಗೆ ತಕ್ಕಾಗೆ ಹುಡುಗಿ ಸಖತ್ತಾಗಿದ್ದಾಳಲ್ಲ, ಒಂದು ಸಲ ಹಗ್ ಮಾಡ್ಬೇಕಂತ ಇದ್ದೀನಿ. ಸರಿ ಬಿಡು, ಸುಂದರವಾಗಿದೆಯಾ. ತುಂಬ ಹೊತ್ತು ಬಿಸಿಲಲ್ಲೇ ಇದ್ರೆ ಬ್ಯೂಟಿ ಅಷ್ಟು ಹೋಗುತ್ತೆ. ನಮ್ಮ ಹುಡುಗ ಇಷ್ಟಪಡ್ತಾ ಇದ್ದಾನೆ, ಒಂದ್ಸಾರಿ ಹಗ್ ಮಾಡಿಬಿಟ್ಟು ಹೋಗು. ಮುತ್ಕೇಳು. ಹಗ್ ಬೇಡ, ಮುತ್ತು ಕೊಟ್ಟು ಹೋಗು. ಕ್ಲಾಸಿಗೆ ಟೈಮ್ ಆಗುತ್ತೆ, ಬೇಗ. ಏನೋ ನಿನ್ಗೆ ಭಯ ಇಲ್ವಾ? ನಿಮ್ ಪರಿಸ್ಥಿತಿ ನೋಡ್ತಿದ್ರೆ ನನಗೆ ನಗು ಬರ್ತಿದೆ. ಏನೋ ಅಷ್ಟೊಂದು ಧೈರ್ಯನಾ? ಯಾರನ್ನು ಹುಡುಕ್ತಿದ್ಯಾ ನೀನು? ನಮ್ಮ ಮಾವ ಇಲ್ಲೇ ಎಲ್ಲೋ ಇರ್ತಾರೆ, ನೋಡಂತ್ರಿ. ಏನೋ ಅಷ್ಟು ದೊಡ್ಡವನಾ? ಹೆಸರೇನೋ? ಆದಿತ್ಯ. ಅಕ್ಕ ಸಾರಿ ಅಕ್ಕ, ಬೆಳಿಗ್ಗೆ ಎದ್ದ ತಕ್ಷಣ ಅವನ ಮಕ್ಕನೇ ನೋಡಿದ್ದು.
ಮಗ, ನನಗೆ ಗೊತ್ತಿಲ್ಲದೆ ಒಂದು ಕೇಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನಿನ್ ಜೊತೆ ತಾನೇ ಇದ್ದೀನಿ. ನನಗೆ ಗೊತ್ತಿಲ್ಲದೆ ನಾದ್ನಿ ಎಲ್ಲಿಂದ ಬಂದ್ಲು? ಹೌದಾ? ಯಾರದು? ಏನೋ ಹೇಳ್ತಿದ್ಯಾ? ನಾನಲ್ಲ, ಕಾಲೇಜ್ ಪೂರ್ತಿಯಾಗಿ ಮಾತಾಡ್ತಿದ್ದೆ. ಎಲ್ಲಿದ್ದಾಳೆ? ಬಾ ಹೋಗೋಣ. ಬಾ. ಏನ್ ಮಾಡ್ತಿದ್ದೀರಾ ನೀವು? ಪ್ರೊಫೆಸರ್ ಆಗಿ ಕೂಡ ಹೀಗ್ ಮಾಡ್ತೀರಾ? ಸೆನ್ಸ್ ಇಲ್ವಾ? ಈ ಗ್ಯಾಂಗ್ ಎಲ್ಲ ಏನು? ಪ್ರೊಫೆಸರ್ ಅಂತಿದ್ದಾಳಲ್ಲ, ಏನು? ಏ ದಡ್ಡ, ಮೊನ್ನೆ ಒಂದು ಕ್ಲಾಸ್ ಹೇಳಿಲ್ವಾ? ಯಾರು ನೀನು? ಮಾರಿಯನ್. ನಾನು ಕೇಳೋದು ನಿನ್ನ ಬಗ್ಗೆ ಏನಲ್ಲ. ನಿನ್ನ ಬ್ಯಾಕ್ಗ್ರೌಂಡ್ ಯಾರೋ ಇದ್ದಾರಂತಲ್ವಾ? ನಿನ್ನ ಬಾಬಾ. ಹುಷಾರಾಗಿ ಮಾತಾಡು. ಹೌದು, ನನ್ ಬಾವ ಯಾರು ಅಂತ ಗೊತ್ತಿಲ್ವಾ? ನನ್ ಬಾವ ಆದಿತ್ಯ. ಮತ್ತೆ ನಮ್ಮ ಹುಡುಗೆ ಬಾವ ಎದುರಿಗೆ ಇದ್ರು ಗುರ್ತ್ ಸಿಗ್ಲಿಲ್ವಾ? ಆದಿತ್ಯ? ಇನ್ನೊಂದ್ಸಲ ರಿಪೀಟ್ ಆಯ್ತಂತ ಅನ್ಕೋ. ಬನ್ರೋ. ಬಾವ, ಸಂಜೆ ಕಾಫಿ ಕುಡಿಯಕ್ ಹೋಗೋಣವಾ? ಅದೇ ಸೇಮ್ ಪ್ಲೇಸಿಗೆ ಕರ್ಕೊಂಡು ಹೋಗು. ನಿನಗೆ ಮಗ, ಏನಿದು ಅಂಟಿಸ್ತಾ ಇದೀಯಾ? ಯಾಕೆ ಹೊಡಿತ್ಯಾ? ಕೇಳಿದ್ರೆ ಹೇಳ್ತೀನಿ ತಾನೆ. ಎಲೆಕ್ಷನ್ ನೋಟಿಸ್. ಹೌದಾ? ಏನ್ ಯೋಚಿಸ್ತಿದ್ಯಾ? ಈ ಕಾಲೇಜಿಗೆ ಪ್ರೆಸಿಡೆಂಟ್ ಆಗೋದು ನಾನೇ. ನಿನ್ನ ನೋಟ್ ನನಗೆ. ವೋಟ್ ಹಾಕಿರೋದು ನಾನು, ಸ್ಟಾಫ್ ಅಲ್ಲ, ಸ್ಟೂಡೆಂಟ್ಸ್. ಅದಿರಲಿ ಬಿಡು. ಈ ಕಾಲೇಜ್ ಪೂರ್ತಿ ಪ್ರಚಾರ ಮಾಡೋಷ್ಟ್ರಲ್ಲಿ ನನ್ನ ಕೈಲಿ ಕಾಯಕ್ಕಾಗಲ್ಲ. ನನ್ನ ಪ್ರಚಾರನು ನೀನೇ ಮಾಡ್ಬಿಡು. ಎಲ್ಲ ಕ್ಲಾಸ್ಗಳಿಗೂ ಹೋಗ್ತೀಯಲ್ವಾ? ಏಯ್ ದಡ್ಡನ್ ಮಗ್ನೆ, ನಿನ್ಗೋಸ್ಕರ ಪ್ರಚಾರ ನಾನ್ ಮಾಡಿದ್ರೆ ನನ್ ಕೆಲ್ಸ ಯಾರೋ ಮಾಡ್ತಾರೆ? ಛೆ, ಇಲ್ಲಿ ಯಾರಿಗೂ ಹ್ಯೂಮ್ಯಾನಿಟಿ ಅನ್ನೋದೇ ಇಲ್ಲ. ಹ್ಯುಮ್ಯಾನಿಟಿನಾ? ಎಲ್ಲಿ? ಸ್ಪೆಲ್ಲಿಂಗ್ ಹೇಳು. HTQ. ನನಗೆ ಪ್ರಚಾರ ಟೈಮ್ ಆಗ್ತಿದೆ, ಮತ್ತೆ ಸಿಗ್ತೀನಿ. ಹೋಗೋ. ಏ ಮರಿ, ಈ ಕಾಲೇಜಿಗೆ ಮುಂದಾಗೋ ಪ್ರೆಸಿಡೆಂಟ್ ನಾನೇ. ನೀನ್ ನೋಟ್ ನಂಗೆ. ನನ್ ಹೆಸರು ಮರಿ ಅಲ್ವೋ? ಮಾರಿಯನ್. ಮಾರಿಯನ್. ನನಗ್ ಗೊತ್ತಿಲ್ದೆ ಕೇಳ್ತೀನಿ. ನಮ್ ಬಾವ ಕಾಂಪಿಟೇಷನ್ ಮಾಡಿದ್ರೆ ನೀನೇನ್ ಮಾಡ್ತೀಯಾ? ಆದ್ರೆ ಅವನು ನಿನ್ಗೆ ಬಾಬಾ ಅಂತ ಕರಿಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡು. ಬಾವ ಅಲ್ಲ, ಆದಿತ್ಯ. ಅವನ್ ಎದುರಾಗ್ತಿದ್ಯಾ ನೀನು? ಏನ್ ಮಾಡೋದು? ನಾನು ಓಟನ್ನು ಆದಿತ್ಯಂಗೆ ಹಾಕ್ತೇನೆ. ಆದ್ರೆ ಅವನು ನಿಲ್ತಾನೆ ಅನ್ನೋದನ್ನ ಪ್ರೂವ್ ಮಾಡು. ಬಾ ಹೋಗೋಣ. ಬಾ. ಹಾಯ್ ಬಾವಾ, ನಿನಗೊಂದು ಗುಡ್ ನ್ಯೂಸ್. ಹೇ, ಮಾವ ಅಂತ ಕರೆದ್ ನಿಲ್ಸು. ಸರಿ ಬಾವಾ, ಮೊದ್ಲು ನಾನು ಹೇಳೋದ್ ಕೇಳು. ಏನೇ ನಿನ್ ಪ್ರಾಬ್ಲಮ್ಮು? ಎಲೆಕ್ಷನ್ ನೋಟಿಸ್ ಹಾಕಿದ್ದಾರೆ, ನೀನು ನಿಂತ್ಕೋ ಬಾವಾ. ಹೌದು ಮಗ, ನಿಂತ್ಕೋ ಮಗ. ಏ ಹುಚ್ಚ, ಅವ್ನು ನಿಂತ್ಕೋಬಾರ್ದು ಅಂತ ಅನ್ಕೊಳ್ಳೋದ್ ಬಿಟ್ಟು ನೀನ್ ನಿಂತ್ಕೋ ಅಂತ ಹೇಳ್ತಾ ಇದೆಯಲ್ವೋ? ನೀನ್ ತಲೆ ಸಗಣಿ ಇಟ್ಕೊಂಡಿದ್ಯಾ? ಬಾವಾ, ನೀನ್ ಎಲೆಕ್ಷನ್ಗೆ ನಿಂತ್ರೆ ನೀನ್ ಗೆಲ್ಲೋಗೋಸ್ಕರ ನನ್ ಫಸ್ಟ್ ಓಟ್ ನಿನ್ಗೆ. ಹೌದು ಮಗ, ನಿಂತ್ಕೊಳ್ಳೋ. ಲೈ ತಡ್ ನನ್ ಮಗನೇ, ಮತ್ತೆ ಕೇಳ್ತಿದ್ಯಲ್ವೋ? ಬದ್ಲಾಗಲ್ವಾ ನೀನು? ಎಲೆಕ್ಷನ್ಗೆ ನಿಂತ್ಕೊಳ್ಳೋ. ಏ ಬನ್ರ, ಎಲೆಕ್ಷನ್ ಇಲ್ಲ ಓಟ್ ಇಲ್ಲ, ಹೋಗೆ. ಬಾವಾ, ಬಾವಾ ಸ್ವಲ್ಪ ನಿಂತ್ಕೋ ಬಾವಾ, ಪ್ಲೀಸ್. ಎಲೆಕ್ಷನ್ಗೆ ನಿಂತ್ಕೋ ಬಾವಾ. ಏಯ್, ಈ ಸಲ ಏನಾದ್ರೂ ಮಾಡಿ ನಾವ್ ಗೆಲ್ಲೇಬೇಕು. ಒಂದ್ಸಲನಾದ್ರೂ ಅವ್ನ ವಿರುದ್ಧ ಗೆಲ್ಲೇಬೇಕು. ಪ್ಲ್ಯಾನ್ ಚೆನ್ನಾಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ. ಏಯ್ ನಿನ್ನ ಏಯ್, ಈ ಸಲ ನೀನ್ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು. ನಾವೆಲ್ಲರೂ ಸೇರಿ ಗೆಲ್ಲಿಸ್ತೀವಿ. ಆಯ್, ಆ ಹುಡುಗನ ಎದುರು ನಿಂತ್ಕೊಳಕ್ ನನಗೆ ಹಾಕ್ರೋ ಭಯ. ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೇನೆ. ಅವನ್ ಬಂದ್ರು, ಅವ್ರ ಅಮ್ಮ ಬಂದ್ರು, ನಂದೇನು ಕಿತ್ಕೊಳಕ್ ಆಗಲ್ಲ. ಇಲ್ಲಿವರೆಗೂ ಇಲೆಕ್ಷನ್ ನಿಲ್ಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ. ಆದ್ರೆ ಇವಾಗ ಹೇಳ್ತಿದ್ದೀನಿ, ಕೇಳಿಸ್ಕೋ. ನಿನ್ನ ಅಪೋಸಿಟ್ ಇಲೆಕ್ಷನ್ ನಿಲ್ತೀನಿ. ನನಗ್ ಬಂದಿರೋದ್ರಲ್ಲಿ 10% ವೋಟ್ ನಿನಗೆ ಬಂದ್ರು ನೀನೇ ಗೆದ್ದ ಹಾಗೆ. ಫಿಕ್ಸ್ ಆಗೋ. ನೀನ್ ಸೂಪರ್ ಬಾವಾ. ನಮ್ ಹುಡುಗನ ಎದುರು ನಿಂತ್ಕೊಂಡು ಗೆಲ್ಲೋದಂದ್ರೆ ಸುನಾಮಿಗೆ ಎದುರು ಹೋದಂಗೆ. ಟ್ರೈ ಮಾಡ್ಬೇಡ.
ಬಾವಾ ನನ್ನ ಕಂಡು ಹಿಡಿಲಿಲ್ವಾ? ಏನೋ ಭಾವ ಅಂತಾಳೆ. ನನ್ನಣ್ಣ ಅವಳ ಮಗಳು ಎಲ್ಲಿಂದ ಬಂದ್ಲು? ಛೀ, ಇವಳಿಗೆ ನಾನೆಲ್ಲಿ ಮಾವ ಆಗ್ತೀನಮ್ಮ, ಇವಳು ಬ್ಲೂಸು. ಹೋಗೆ ಇಲ್ಲಿಂದ ಹೋಗು. ಇದು ಕಾಲೇಜ್ ಅಲ್ಲ, ಪಬ್ಲಿಕ್ ಪ್ಲೇಸ್. ನನ್ನಿಷ್ಟ. ನಿನಗ್ಯಾಕೆ? ನಿನ್ಗಿಷ್ಟ ಇಲ್ಲ ಅಂದ್ರೆ ಹೋಗ್ಬಿಡು. ನನ್ನ ಆಂಟಿಗೆ ಕಂಪ್ನಿ ಕೊಡ್ತೀನಿ. ಅಮ್ಮ, ಇವಳು ಏನೇನೋ ಮಾತಾಡ್ತಿರ್ತಾಳೆ, ನೀನು ಹುಷಾರು. ನಾನು ಮೇಲೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ. ಓಕೆ. ಆಂಟಿ 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 ಬ್ಯಾಗ್, ಆಂಟಿ ಟ್ಯಾಬ್ಲೆಟ್, ಬ್ಯಾಗ್. ನೀರ್ ತಗೊಂಡ್ ಬನ್ನಿ. ನೀರು. ಅಮ್ಮ, ಏನಾಯ್ತಮ್ಮ? ಅಮ್ಮ, ಏನಾಯ್ತಮ್ಮ? ಏನಿಲ್ಲಪ್ಪ, ಸ್ವಲ್ಪ ತಲೆ ಸುತ್ತದಂಗಾಯ್ತು. ಇವಳು ಪರ್ಸಲ್ಲಿರೋ ಟ್ಯಾಬ್ಲೆಟ್ ಕೊಟ್ಲು. ಬಾ ಅಮ್ಮ. ಥ್ಯಾಂಕ್ ಯು. ಈ ಎಲೆಕ್ಷನ್ಗೆ ಫೈನಲ್ ಪ್ರೆಸಿಡೆಂಟ್ ಆಗಿ ನಾನು, ಸೆಕೆಂಡ್ ಇಯರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಶಾಂತ್ಗೆ ನಿಲ್ಲಿಸಿ. ಮತ್ತೆ ಫಸ್ಟ್ ಇಯರಿಂದ ಯಾರನ್ನ ನಿಲ್ಸೋದು? ಮಾರ್ಯನ್. ಅವ್ನು ನಿನ್ನ ಹೆಸರು ಹೇಳ್ದ, ಕರೀಲಿಲ್ಲ. ಅಷ್ಟ್ ಜಲ್ದಿ ಬಂದಲ್ಲ ಹೆಂಗೆ? ಈ ಗೂಬಿ ನನ್ ಮಗನೆ, ಸುಮ್ನಿರು. ಏನ್ ಬಾವಾ, ನನ್ ನೆನ್ಪಾಯ್ತಾ? ಫಸ್ಟ್ ಇಯರ್ಗೆ ಸೆಕ್ರೆಟರಿ ಆಗಿ ನಿನಗೆ ನಾಮಿನೇಟ್ ಮಾಡ್ಬೇಕಂತಿದ್ದೀನಿ. ಹೌದು, ನಾನ್ಯಾಕೆ ಇಲೆಕ್ಷನ್ಗೆ ನಿಲ್ಬೇಕು? ನಿನಗ್ ಲೈನ್ ಹೊಡಕ್ಕೆ ನನಗ್ ಟೈಮ್ ಇಲ್ಲ. ನಮ್ ಕ್ಲಾಸಲ್ಲಿ ಸತ್ಯ ಅನ್ನೋ ಒಂದ್ ಹುಡುಗ ಇದ್ದಾನೆ, ಅವನು ನಿಲ್ಸು ಬಾವಾ. ಅವನಿಗೆಲ್ರೂ ಹೆಲ್ಪ್ ಮಾಡ್ತಾರೆ, ಸ್ಟೂಡೆಂಟ್ಸ್ಗೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾನೆ. ಸರಿ, ಬಾಯ್. ಮಾರ್ಯನ್, ಏನ್ ಬಾವಾ ಕೂಗಿದ್ರಾ? ರಾತ್ರಿ ಮನೆಗೆ ಬಾ. ಮನೆಗ? ಥ್ಯಾಂಕ್ಸ್ ಬಾವಾ, ಬರ್ತೀನಿ. ಸುರೇಶ್, ಏನಿದೆಲ್ಲ? ಏನು, ನಿನ್ನ ಒಬ್ಬನೇ ಕರ್ದಾನಂತ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ಟಿಯಾ ನೀನು? ನಾಳೆ ಆದಿತ್ಯ ಬರ್ಡೇ. ಭಾವಾ, ಏ ಲೂಸು, ಸ್ವಲ್ಪ ಇರು. ಏನು ವಿಶ್ ಮಾಡಕ್ ಹೋಗ್ತಾ ಇದೀಯಾ? ನೈಟ್ 12 ಗಂಟೆಗಿನ ಮುಂಚೆ ಯಾರಾದ್ರೂ ಅವನ್ನ ವಿಶ್ ಮಾಡಿದ್ರು ಅವ್ನು ನಿಜಗಿ ಸಮೋಸ ಮಾಡ್ಬಿಡ್ತಾನೆ. ಬರ್ತಡೇ ಅಂತ ಮೊದ್ಲೇ ಹೇಳ್ಬಾರ್ದ ಬಾವಾ? ನಾನೇನೋ ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಾವಾ, Happy birthday to you. Happy birthday to Aditya. ಒಳ್ಳೇದಾಗ್ಲಿ. ಮೊನ್ನೆ ನಮ್ ಕಂಪ್ನಿಗೆ 20 ಇಯರ್ಸ್ ಆಯ್ತು, ಈಗ ನಿನಗೆ 20 ಇಯರ್ಸ್. ಹ್ಯಾಪಿ ಬರ್ಡೇ ಬಾವಾ. ನನ್ಕಿಂತ ಮುಂಚೆನ ವಿಶ್ ಮಾಡಿದ್ರು. ನಾನು ಡ್ರಾಪ್ ಮಾಡ್ತೀನಿ, ಬಾ. ನಾನು ಹೋಗೋ ದಾರಿನೇ ಅಲ್ವಾ, ಡ್ರಾಪ್ ಮಾಡ್ತೀನಿ. ಬಾಯ್ ಕಣೋ. ಸರಿ ಮಗ, ನಾಳೆ ಸಿಗೋಣ. ಬಾಯ್. ಏಯ್ ಬಾ. ಬಾಯ್ ಬಾವಾ. ಬಾಯ್.
ಬಾಸ್ ಲೈಟ್ರ್ ಇದೆಯಾ? ತೆಗಿ ತೆಗಿ ಗಾಡಿ ತೆಗಿ. ಟೈಮ್ ಆಗ್ತಿದೆ. ಇವನೇನೋ ನಾಮಿನೇಷನ್ ಅಂದಿದ್ ಕೂಡಲೇ ಆಸಾಮಿನೇ ಕಾಣ್ತಿಲ್ಲ. ಅವನಿಗೇನಾಗಿರ್ಬಹುದು? ನನಗೇನೋ ರಾಜು ಮೇಲೆ ತುಂಬಾ ಡೌಟ್ ಇದೆ. ಕರೆಕ್ಟೇ ಕಣ. ಏಯ್ ಆದಿತ್ಯ ಕಣೋ. ಅಲ್ಲಿ ನೋಡ್ರ. ಹೌದ್ ಮಗ, ಆದಿತ್ಯನೇ. ಬಾರ. ಏನ್ ಸರ್ ನಾನೇನ್ ಮಾಡಿದ್ದೀನಿ? ಆದಿತ್ಯನ ಕಿಡ್ನಾಪ್ ಮಾಡಿದ್ದಕ್ಕೆ ನನ್ಗೇನು ಗೊತ್ತಿಲ್ಲ, ನಾನೇನ್ ಮಾಡ್ಸಿಲ್ಲ. ಈ ಮ್ಯಾಟ್ರು ಕಾಲೇಜಿಗೆ ಸಂಬಂಧಪಟ್ಟಿರೋ ವಿಷಯ. ಇದೊಂದ್ಸಲಿ ಬಿಟ್ಬಿಡಿ ಸರ್. ಸರ್ ಇದು ಕಾಲೇಜ್ ಜಗಳ, ನನ್ನಿಂದ ಯಾರ ಲೈಫು ಹಾಳಾಗಬಾರ್ದು, ಬಿಟ್ಬಿಡಿ ಸರ್. ಪೊಸಿಷನ್ನು ನಿನ್ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಯಾತಕ್ಕೆ? ಅಧಿಕಾರ. ಅದೇ ಪೊಸಿಷನ್ನು ನಿನ್ನ ಪಾತಾಳಕ್ಕೂ ಹಾಕತ್ತೆ. ಯಾತಕ್ಕೆ? ಅದು ನಿನ್ನ ದುರಹಂಕಾರ. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಬಾರ್ದು. ಮೈಂಡ್ ಇಟ್. ನಡೀರೆ. ಕಾಂಪಿಟೇಷನ್ ಇಲ್ದೇರನೆ ಆದಿತ್ಯನ ಯುನಾನಿಮಸ್ ಆಗಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದೀವಿ. ಸ್ಪರ್ಧೆ ಯಾಕಿಲ್ಲ ಸರ್? ನನ್ನ ನಾಮಿನೇಷನ್ ಏನಾಯ್ತು? ಆಕ್ಚುಲಿ ಕಾಲೇಜ್ ರೂಲ್ಸ್ ಪ್ರಕಾರ ನಿನಗೆ TC ಕೊಡ್ಬೇಕು. ಆದ್ರೆ ಆದಿತ್ಯ ಹೇಳಿದಕ್ಕೆ ಮಾತ್ರನೇ ನಿನ್ನನ್ನು ಬಿಡ್ತಾ ಇದೀವಿ. ನಿನ್ನ ನಾಮಿನೇಷನ್ ಡಿಸ್ಕ್ವಾಲಿಫೈ ಮಾಡ್ತಾ ಇದೀವಿ. ಡೋಂಟ್ ರಿಪೀಟ್ ದಿಸ್. ಎಲ್ಲ ಮುಗೀತು. ಇವಾಗ ರಾಜುನೇ ಗೆಲ್ತಾನಂತ ನನಗೆ ಅನುಮಾನ ಆಗ್ತಾ ಇತ್ತು. ನೀನು ಬರ್ತೀಯಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ ರಾಜು ನಿನ್ನ ಕಿಡ್ನಾಪ್ ಮಾಡ್ತಾನಂತ ಅನ್ಕೊಂಡೇ ಇರಲಿಲ್ಲ. ಆದರೆ ಅವನಿಗೆ ಅಷ್ಟೊಂದು ಧೈರ್ಯ ಎಲ್ಲಿದ್ದ ಬರುತ್ತೆ? ರಾಜು ನನಗೆ ಕಿಡ್ನಾಪ್ ಮಾಡದ? ಏನೋ ಇದು? ಇದೆಲ್ಲ ಅವಶ್ಯಕತೆ ಇತ್ತೇನೋ? ಈ ಇಲೆಕ್ಷನಲ್ಲಿ ಎಲ್ಲರೂ ಓಟ್ ಸಿಗಬೇಕು ಅಂದರೆ ಒಂದು ಪ್ರೀತಿಯಿಂದ ಆಗಿರಬೇಕು, ಇಲ್ಲ ಒಂದು ಭಯದಿಂದ ಆಗಿರಬೇಕು. ಪ್ರೀತಿಯಿಂದ ಹಾಕಿದ್ರೆ ಪರವಾಗಿಲ್ಲ, ಭಯದಿಂದ ಹಾಕಿದ್ರೆ ಫೈನಲ್ ಇಯರ್ ಹೋಟ್ಸ್ ಎಲ್ಲ ನನಗೆ ಬರುತ್ತೆ, ಫಸ್ಟ್ ಇಯರ್ ಹೋಟ್ಸ್ ಎಲ್ಲ ಮಾರಿಯನ್ಗೆ ಬೀಳುತ್ತೆ, ಮತ್ತೆ ಸೆಕೆಂಡ್ ಇಯರ್ ಪ್ರಶಾಂತ್ ಇದಾನಲ್ಲ, ಏನಿದಾನೆ ಅವನಿಗೆ BCom ಹೋಟ್ಸ್ ಮಾತ್ರ ಬೀಳುತ್ತೆ, ಮತ್ತೆ BSc BA ಕನ್ಫರ್ಮ್ ಶಫಲ್ ಆಗುತ್ತೆ. 10%ಗಿಂತ ಜಾಸ್ತಿ ಹೋಟ್ ಅವನಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಕಾಲೇಜಲ್ಲಿ ನನಗೂ ಭಯ ಪಡ್ತಾರೆ, ಅವನಿಗೂ ಭಯ ಪಡ್ತಾರೆ. ಆದರೆ ವೋಟ್ ಮಾಡಬೇಕಾದ್ರೆ ಯಾರಿಗೆ ಮಾಡಬೇಕು ಅವ್ರಿಗೆ ಮಾತ್ರ ವೋಟ್ ಮಾಡ್ತಾರೆ. ನೀನು ಮಾಮೂಲ್ದೋನಲ್ಲ ಕಣೋ. ಓಯ್ ಪ್ಲೀಸ್ ಹರಿ, ಭಾವನ್ ಹೊರಗೆ ಕರ್ಕೊಂಡು ಹೋಗ್ಬೇಕು. ಹೆಲ್ಪ್ ಮಾಡ್ತೀಯಾ? ಬೈಕ್ ತೆಗಿಯೋ. ಹೋಗೋ, ಗೆದ್ರೆ ಟ್ರೀಟ್ ಕೊಡಿಸ್ತೀನಿ ಅಂದಲ್ಲ, ಹೋಗೋ.
ಆದಿತ್ಯ, ಎಲ್ರಿಗೂ ತಾಜ್ ಮಹಲ್ ನೋಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ನೋಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ. ನನ್ಗೂ ಕೂಡ ಹಾಗೆ. ಭಾವ ಅಂತ ಕರೆಯುವಾಗ ಪ್ರೀತಿ, ಆದಿತ್ಯ ಅಂದ್ರೆ ನನಗೆ ಪಂಚ ಪ್ರಾಣ. ನನ್ ಪ್ರಪೋಸಲ್ ನಿನ್ ಕೈಯಲ್ಲೇ ಇದೆ. ಪ್ಲೀಸ್ ನನ್ ಪ್ರೀತಿನ ಒಪ್ಕೋ. ಇದನ್ ಬಿಟ್ರೆ ನನ್ ಪ್ರೀತಿನ ಹೇಗ್ ತೋರಿಸ್ಲಿ? ರಾತ್ರಿ ಕನಸಲ್ಲಿ ನಿನ್ನ ನೋಡಿದೇನೆ ಗೊತ್ತಾ, ಕಡಲ ಅಲೆಯ ಹಾಗೆ ತಾಕಿದೇನೆ ಮನಸ. ತಿಳಿಯಿತು ನಂಗೆ ನಿನ್ನ ಪ್ರೀತಿ, ಒಂಥರ ನೋಡು ನಿನ್ನ ರೀತಿ. ಹೇಳಲಿ ಏನೋ ಬೇಕಿದೆ ನೀನು, ಬೇರೇನು ಬೇಡ ನಂಗೆ. ನಿನ್ನ ದೃಷ್ಟಿ ನನ್ನ ತಾಕಿ ಕಳೆದೋದೆ. ನಾನೀಗ ಹಾಯಾಗಿ ಇದ್ದೋದೆ. ನಿನ್ನ ದೃಷ್ಟಿ ನನ್ನ ತಾಕಿ ಕಳೆದೋದೆ. ನಾನೀಗ ಹಾಯಾಗಿ ಇದ್ದೋದೆ. ಪುಟ್ಟ ಮಗುವಿನ ಲಾಲಿ ಹಾಡನ ನಿನಗಾಗಿ ನಾ ಹಾಡಲ. ನನ್ನ ಜೀವವು ನೀನಲ್ಲವೇ, ಇರಲೇನು ನಾನಿನ್ನಲೇ. ತನ್ನ ಗಾಳಿ ಹಾಗೆ ನೀ ಸೋಗಲು, ಸಿರಿ ನಗೆಯಲ್ಲಿಯೇ ನಾನು ಅಪ್ಪಿ ಬಿಡಲ. ನಿನ್ನ ನೋಡಿದಾಗಲೆಲ್ಲ ನಾ ಹಾಡಲ, ನಿನ್ನ ಪ್ರೇಮ ರಾಗವ ನಾ ನುಡಿಸಲ. ನಿನ್ನ ಪ್ರೇಮ ನನ್ನ ಸೇರಿ ವರವಾಯ್ತು. ಇನ್ನು ನಿಂಗೆ ಈ ಜನ್ಮ ಮುಡಿಪಾಯ್ತೆ. ನಿನ್ನ ಪ್ರೇಮ ನನ್ನ ನೇಮ ವರವಾಯ್ತೆ. ಇನ್ನು ನಿನಗೆ ಈ ಜನ್ಮ ಮುಡಿಪಾಯ್ತೆ. ನಿನ್ನ ಪ್ರೇಮ ನನ್ನ ನೇಮ ವರವಾಯ್ತೆ, ವರವಾಯ್ತೆ. ಇನ್ನು ನಿನಗೆ ಈ ಜನ್ಮ ಮುಡಿಪಾಯ್ತೆ, ಮುಡಿಪಾಯ್ತೆ. ಹಾಯ್ ಕಣೋ ಮಗ. ಹಾಯ್ ಮಗ, ಭಾಳ ದಿನದ ನಂತರ ಹೇಗಿದೆಯಾ? ನಿನ್ನ ಆಫೀಸ್ ಹೇಗೆ ರನ್ ಆಗ್ತಿದೆ?
ಅಲ್ಲಿರೋದ್ ನಿಮ್ಮ ಅಮ್ಮ ಕಣೋ, ಪ್ರಾಬ್ಲಮೇ ಇಲ್ಲ. ಸರಿ ಇರ್ಲಿ, ಮಾರಿನ್ಗೆ ಮೀಟಾಗಿ ತುಂಬಾ ದಿನ ಆಯ್ತು, ಬಾ ಹೋಗೋಣ. ಇವಾಗ ಯಾಕೆ ಅವಳನ್ನ ಮೀಟ್ ಮಾಡ್ಬೇಕು? ಪಾರ್ಟಿ ಮಾಡೋಣ ಬಾ, ಆಮೇಲೆ ಅವಳನ್ನ ಮೀಟ್ ಮಾಡಿದ್ರೆ ಆಯ್ತು. ಲಾಸ್ಟ್ ಫ್ಯೂ ವೀಕ್ಸ್ ಇಂದ ಅವಳು ನನ್ನ ಜೊತೆ ಟಚ್ ಅಲ್ಲಿಲ್ಲ, ಬಾ ಹೋಗ್ಬರ. ಏಯ್ ಬೇಡ ಕಣೋ, ನನ್ ಮಾತು ಕೇಳಿಸ್ಕೊ. ಇವಾಗ ಅವಳು ನಿನ್ ಮಾರಿಯನಲ್ಲ ಕಣೋ, ಇವಾಗ ಅವಳು ದೊಡ್ಡ ಫ್ರಾಡ್ ಕಣೋ. ಏನ್ ಹೇಳ್ತಿದ್ಯೋ? ನೀನ್ ನನ್ ಕಾಲರ್ ಹಿಡಿದ್ರು ಅಷ್ಟೇ, ಹೊಡೆದ್ರು ಅಷ್ಟೇ, ಸಾಯಿಸಿದ್ರು ಅಷ್ಟೇ. ನಾನ್ ಹೇಳಿದ್ ನಿಜ ಕಣೋ. ನಿನ್ ಜೊತೆ ಸ್ವಲ್ಪ ದಿನಗಳಿಂದ ಟಚ್ಚೇ ಇಲ್ಲ, ಆದ್ರೆ ಸತ್ಯನ್ ಜೊತೆ ನೀನ್ ಹೈದರಾಬಾದ್ ಹೋಗಿ ದಿನದಿಂದ ಟಚ್ ಅಲ್ಲಿದ್ದಾಳೆ. ಯಾಕೆ ಸತ್ಯ ಯಾರು ಅಂತ ಯೋಚಿಸ್ತಿದ್ಯಾ? ಅದೇ ಎಲೆಕ್ಷನ್ ಅಲ್ಲಿ ನಿಂತ್ಕೊ ಅಂತ ಹೇಳಿದ್ದಲ್ಲ, ಆ ಫ್ರೆಶರ್ ಫಸ್ಟ್ ಇಯರ್ ಸ್ಟೂಡೆಂಟ್. ಇದೆಲ್ಲ ನನ್ಗೆ ಹೇಳಿಲ್ಲ. ಆಗಿದ್ರೆ ಹೇಳಿದ್ರೆ ಎಲ್ಲಿ ನಿನ್ ಕರಿಯರ್ ಹಾಳಾಗುತ್ತೆ ಅಂತ ಈ ವಿಷಯನ್ ಹೇಳಿಲ್ವೋ? ಇದೆಲ್ಲ ಒಂದು ಕೆಟ್ಟ ಕನ್ಸಂತ ಮರ್ತೋಗು ಮಗ. ಈಗ ಎಲ್ಲಿದ್ದಾಳ ಅವಳು? ಕಾಲೇಜಲ್ಲಿ. ಜಬಿ, ಒಂದ್ ನಿಮಿಷ ವೇಟ್ ಮಾಡು. 2 ನಿಮಿಷ ನಿನ್ನ ಹತ್ರನೇ ಬರ್ತೀನಿ, ವೇಟ್ ಮಾಡು. ಸತ್ಯನ್ಗೆ ಯಾಕೋ ಹೊಡ್ತಿದ್ಯಾ? ಯಾಕೆ ಹೊಡಿತಿದ್ದೀನಾ? ಏನ್ ನಡೀತಿದೆ ಇಲ್ಲಿ ಅಂತ? ಯಾರವನು? ಅವ್ನು ನನ್ನ ಬಾಯ್ ಫ್ರೆಂಡ್. ಹಾಗಿದ್ರೆ ನಾನ್ ಯಾರು? ನೀ ನನ್ನ ಎಕ್ಸ್ ಅಂದ್ರೆ ಏನೇ? ಕಾಲೇಜಿಗೆ ಜಾಯ್ನ್ ಆದಾಗ ನೀನಂದ್ರೆ ಎಲ್ರು ಭಯ ಪಡ್ತಿದ್ರು, ರೆಸ್ಪೆಕ್ಟು ಕೊಡ್ತಿದ್ರು. ಅದ್ ನನಗೂ ಬೇಕು ಅನ್ನಿಸ್ತು. ಆದ್ರೆ ಅದ್ ನಿನ್ ಜೊತೆ ಇದ್ರೇನೆ ಸಿಗುತ್ತೆ. ಪವರ್ ಚೇಂಜ್ ಆದ್ರೆ ಪರಿಸ್ಥಿತಿಯೂ ಚೇಂಜ್ ಆಗುತ್ತೆ. ಇದೆಲ್ಲ ಬಿಟ್ಬಿಡು, ನನ್ ಮಾತ್ ಚೆನ್ನಾಗ್ ಕೇಳಿಸ್ಕೊ. ಹಿಂದೆ ಒಂದ್ಸಾರಿ ನೀನ್ ಈ ಕಾಲೇಜ್ಗೆ ಕಿಂಗ್ ಇದ್ದೆ, ಅದಕ್ಕೆ ನಾನು ಕ್ವೀನ್ ಆದೆ. ಇವಾಗ ಕಿಂಗ್ ಚೇಂಜ್ ಆಗಿದ್ದಾನೆ, ಆದ್ರೆ ಕ್ವೀನ್ ಮಾತ್ರ ಚೇಂಜ್ ಆಗ್ಬಾರ್ದು. ಯಾವಾಗ್ಲೂ ನಾನೇ ಕ್ವೀನ್ ಆಗಿ ಮೆರಿಬೇಕು. ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆ ಹುಡುಗರು ಯಾರಾದ್ರೂ ನಮ್ ಮೇಲೆ ಕಣ್ಣು ಹಾಕ್ದಂಗೆ ಸೆಕ್ಯೂರಿಟಿಯಾಗಿ ನೋಡ್ಕೊಳ್ತಾರೆ. ನೀ ನನ್ಗೆ ಸೆಕ್ಯೂರಿಟಿ ಆಗಿರ್ಬೇಕು ಅಂತ ಮಾತ್ರ ಯೂಸ್ ಮಾಡ್ಕೊಂಡೆ. ಹಾಗಿದ್ರೆ ನನ್ ಜೊತೆ ಓಡಾಡಿದೆಲ್ಲ ಏನೇ? ಜೊತೆ ಮಲ್ಕೊಳ್ಳಿಲ್ಲ ತಾನೆ? ಸರ್ ಏನಾಯ್ತು ಸರ್? ಸರ್ ಎದ್ದೇಳಿ ಸರ್. ಸರ್ ಏನಾಯ್ತು ಸರ್? ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ಇಷ್ಟೆಲ್ಲ ಜಗಳ ಆಗ್ತಿರುವಾಗ ನೀವೆಲ್ಲ ಹೋಗಿದ್ರಿ? ಆಂಟಿ ಅಲ್ಲಿ ನೋಡಿ, ಈ 2 ವರ್ಷ ಆದ್ಮೇಲೆ ನಿನ್ನ ಈಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲೋ? ಮೆಡಿಸಿನ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ಬಿಲ್ನ ಕಟ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದಾರೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸರಿ ಮೇಡಮ್, ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀನಿ. ನಡೆದಿದ್ದೆಲ್ಲ ಮರ್ತೋಗು ಮಗ. ಅವಳ ನೆನ್ಪನ್ನ ಪೂರ್ತಿಯಾಗಿ ಮೈಂಡಿಂದ ಎರೇಸ್ ಮಾಡಿ ಒಂದ್ ಹೊಸ ಜೀವನನ ಸ್ಟಾರ್ಟ್ ಮಾಡು ಮಗ. ಏಯ್ ಹೇಳಿದ್ ನಿನ್ಗೆ ಕಣೋ, ಅರ್ಥ ಆಗ್ತಿದೆ ತಾನೆ? ಎಷ್ಟ್ ಹೇಳಿದ್ರು ಕೂಡ ನೀನ್ ಅವಳ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ಯಲ್ಲ? ನಾನು ಯೋಚನೆ ಮಾಡ್ತಿರೋದು ಆರ್ಯನ್ ಬಗ್ಗೆ ಅಲ್ಲ ಕಣ. ಯಾರು? ಪ್ರಜ್ಞೆ ಇಲ್ದಿರೋ ಬಿದ್ದಿರೋ ನನಗೆ ಯಾವುದೋ ಒಂದು ಹುಡುಗಿ ಕಾಪಾಡಿದಾಳ, ಅವಳ ಬಗ್ಗೆ. ಹೌದಾ? ಯಾರು? ಮುಖ ಸರಿಯಾಗಿ ನೋಡಕ್ಕಾಗ್ಲಿಲ್ಲ ಕಣ. ಸರಿ, ಜಾಸ್ತಿ ಯೋಚನೆ ಮಾಡ್ಬೇಡ, ರೆಸ್ಟ್ ತಗೋ.
ಕಣ್ರಿ ಅದು. ನನ್ನ ಹೆಸರು ಆದಿತ್ಯ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಟೇಕ್ ಯುವರ್ ಸೀಟ್ಸ್. ನ್ಯೂಟನ್, ಸರ್ ನಿನ್ನೆ ಕ್ಲಾಸ್ ಎಲ್ಲಿವರೆಗೂ ಆಗಿತ್ತು? ಸುಜಾತ ಮೇಡಮ್ ನಿಮ್ಮನ್ನ ಕರೆಯೋವರೆಗೂ ಸರ್. ಇಂಥ ಅಭ್ಯಾಸ ಇಟ್ಕೊಂಡೆ ಇನ್ನೂ ಇಲ್ಲೇ ಇದೆಯಾ? ಬಾಯಿ ಮುಚ್ಕೊಂಡು ಕೂತ್ಕೋ. ಆದಿತ್ಯ, ಎಸ್ ಸರ್. ನಾ ಅಟೆಂಡೆನ್ಸ್ ತಗೋತೀನಿ, ಅಷ್ಟರೊಳಗೆ ಈ ಸಮ್ ಕಂಪ್ಲೀಟ್ ಮಾಡು. ಓಕೆ ಸರ್. ಬೇಡ ಸರ್, ನಂಗಿದು ಬರುತ್ತೆ, ನಾನು ಮಾಡ್ತೀನಿ. ಇವ್ನು ನೋಡಿ ಕಲ್ತ್ಕೊಳ್ರೋ. ಮಾಡ್ಬೇಕಿರೋ ಪಾಠನ ಮುಂಚೆನೆ ಕಲ್ತ್ಕೊಂಡ್ ಬಂದಿರ್ತಾನೆ. ಆದಿತ್ಯ, ಅಟೆಂಡೆನ್ಸ್ ಅಮ್ಮ. ಇವತ್ತಿನ ದಿನ ನಿಮ್ಮ ಯೂನಿಟ್ ಟೆಸ್ಟ್ ರಿಸಲ್ಟ್ನ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆದಿತ್ಯ, ಎಸ್ ಸರ್. ಹೇಳಿ. ಈ ಹುಡುಗಿ ಹೊಸದಾಗಿ ಜಾಯ್ನ್ ಆಗಿದ್ದಾಳೆ, ಕ್ಲಾಸಲ್ಲಿ ಸೇರಿಸ್ಕೋಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಸರಿ, ನಿನ್ನ ಹೆಸರು? ಅನು ಸರ್. ಯಾವ ಊರು? ಕೋಲ್ಕತ್ತಾ ಸರ್. ಬೆಂಗಾಲಿ? ಹೌದು ಸರ್. ಅಮಿಟಬಾಕೋ ಮೊಲಬಾಶಿ. ಸೈಲೆನ್ಸ್. ಟೇಕ್ ಯುವರ್ ಸೀಟ್. ಆದಿತ್ಯ, ಈ ಸಲ ನೀನೇ ಟಾಪರ್. ಕಂಗ್ರಾಟ್ಸ್. ಅನು, ಮಿಸ್ ಆಗಿರೋ ಸಿಲೆಬಸ್ನ ಆದಿತ್ಯ ಹತ್ರ ಇಸ್ಕೊ. ಓಕೆ ಸರ್. ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಸ್ವಲ್ಪ ಸೈಡ್ ಬರ್ತೀರಾ? ತಲೆ ಕೆಳಗೆ ಹಾಕು. ಏ, ಯಾರು ಹೊಡೆದಿದ್ದು? ನಾನು ನೋಡ್ಲಿಲ್ಲ. ಆದಿತ್ಯ, ದುರ್ಗಾ, ಪೇಪರ್ ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ರೆ ಕೇಳ್ರಿ. ನೀವು ಮೂವರು ನಿಂತ್ಕೊಳ್ಳಿ. ಏನೋ ನಿಂತ್ಕೊ ಅಂತ ಹೇಳ್ತಾ ಇದ್ದೀನಿ, ಕುತ್ಕೊಂಡಿದೀಯಾ? ಸರ್, ನಾನು ನಿಂತ್ಕೊಂಡಿದ್ದೀನಿ ಸರ್. ಭೂಮಿಯಿಂದ 3 ಗೇಣ್ ಇರ್ತೀಯ, 3 ಮಾರ್ಕ್ಸ್ ಕೂಡ ಬಂದಿಲ್ಲ ನಿನಗೆ. ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಎಕ್ಸಾಮ್ ಬರೆದ್ರೆ ನಿಮ್ಮನ್ನು ಕ್ಲಾಸಿಂದ ಹೊರಗಡೆ ಕಳಿಸ್ತೀನಿ. ಎಸ್ಪೆಷಲಿ ನಿನಗೆ. ಏನಾಯ್ತು, ಅಳ್ತಿದೀಯಾ? ನಾನು ಓದಷ್ಟು ನನಗೆ ಮಾರ್ಕ್ಸ್ ಬರಲಿಲ್ಲ. ನಾನು ಏನು ಓದಿದ್ದೀನೋ ಆ ಸಿಲೆಬಸ್ ನೆನಪಿಲ್ಲ. ಅಷ್ಟೇನಾ? ಸಾಯಂಕಾಲ ನಮ್ಮ ಮನೆಗೆ ಬಾ, ನೀನೆಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಹುಡುಗಿ ಅಲ್ವಾ, ಮನೇಲಿ ಪ್ರಾಬ್ಲಮ್ಸು. ನೀನೇ ನಮ್ಮ ಮನೆಗೆ ಬಾ ಪ್ಲೀಸ್. ಪ್ಲೀಸ್ ಆದಿತ್ಯ. ಆದಿತ್ಯ, ಅನು, ಏನ್ ಆಚೆ ನಿಂತ್ಕೊಂಡಿದ್ಯಾ? ಒಳಗಡೆ ಬಾ. ಇಲ್ಲೇ ವೇಟ್ ಮಾಡ್ತಿರೋ, 2 ಮಿನಿಟ್ಸ್ ಅಲ್ಲಿ ಬಂದೆ. ಮನೇಲಿ ಯಾರು ಇಲ್ವಾ? ಅಮ್ಮ ಮದ್ವೆಗೆ ಹೋಗಿದ್ದಾರೆ, 1 ಅವರ್ ಅಲ್ಲಿ ಬರ್ತಾರೆ. ಅನು, ಏನಾಯ್ತು ಹೀಗೆ ನೋಡ್ತಿದ್ಯಾ? ನಿನ್ಗೊಂದು ವಿಷಯ ಹೇಳ್ಬೇಕು ಆದಿತ್ಯ. ಏನು? ಆದಿತ್ಯ, ಹಾ ಹೇಳು. ಏನು? ಆದಿತ್ಯ, ಐ ಲವ್ ಯು. ಆದಿತ್ಯ, ಆದಿತ್ಯ, 1 ಮಿನಿಟ್. ಐ ಥಿಂಕ್ ಯು ಆರ್ ನಾಟ್
ನಾಟ್ ಇಂಟ್ರೆಸ್ಟೆಡ್ ಆನ್ ಮೀ. ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡಲ್ಲ. ಅನು 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 ಪ್ಲೀಸ್ ಅನು ಹಾಗೆ ಮಾತಾಡಬೇಡ. ನನಗೇನು ಬೇಜಾರಿಲ್ಲ, ಭಯ ಆಗ್ತಿದೆ. ನಿನ್ನ ನೋಡಿ ಅಲ್ಲ ನನ್ನ ಫ್ಯೂಚರನ್ನು ನೆನೆಸ್ಕೊಂಡು. ಅದು ಮಾತ್ರ ಹಾಳಾಗಬಾರ್ದು. ಯಾಕಂದ್ರೆ ಸ್ಟಡಿ ಕಂಪ್ಲೀಟ್ ಆಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು. ನಮ್ಮಮ್ಮ ನಂಗೆ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತಂದ್ರೆ ನಂಗೆ ಸೊಸೈಟಿಲಿ ಒಂದು ಹೆಸರಿರಬೇಕು. ಅಯ್ಯೋ ಆದಿತ್ಯ, ಎಲ್ರೂ ನಿನ್ನ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ, ಆದ್ರೆ ನಿನ್ನಲ್ಲಿರೋ ಇನ್ನೋಸೆನ್ಸ್ ಇನ್ನೂ ಹೋಗಿಲ್ಲ. ನಿನ್ಗೊಂದೇ ಇದೆಯಾ ಫ್ಯೂಚರ್? ನನಗಿಲ್ವಾ? ನಾನು ಓದ್ಬೇಕು, ಓದ್ಮೇಲೆ ಜಾಬ್ ಸೇರ್ಬೇಕು, ಮತ್ತೆ ನಿನ್ ಜೊತೆ ಇರ್ಬೇಕು. ರೆಕಾರ್ಡ್ ಕೊಡು. ನೋ ಸರ್. ಸ್ಟ್ಯಾಂಡ್ ಅಪ್. ರೆಕಾರ್ಡ್ಸ್ ಸ್ಟ್ಯಾಂಡ್ ಅಪ್. ಮೂವರ್ಗೂ ಹೇಳ್ತಾ ಇದ್ದೀನಿ, ರೆಕಾರ್ಡ್ಸ್ನ ಕಂಪ್ಲೀಟ್ ಮಾಡಿ ತೋರಿಸಲಿಲ್ಲ ಅಂದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ. ನೀವು ರೆಕಾರ್ಡ್ಸ್ನ ನನಗೆ ತೋರಿಸಲಿಲ್ಲ ಅಂತಂದರೆ ನಿಮ್ಗೆ ಎಕ್ಸಾಮಲ್ಲಿ ಬರೋದು ಝೀರೋನೇ. ಸರ್ ಬೈದ್ರು ಅಂತ ಅಳ್ಬೇಡ ಅನು ನೀನು. ಕ್ಲಾಸಲ್ಲಿ ಎಲ್ರ ಮುಂದೆ ಬೈದ್ರೆ ನನ್ಗೆ ಎಷ್ಟು ಗಿಲ್ಟಿ ಆಗುತ್ತೆ ಗೊತ್ತಾ? ಹಾಗಿದ್ರೆ ನೀನು ಅದನ್ನು ಕಂಪ್ಲೀಟ್ ಮಾಡಬೇಕಲ್ವಾ? ಅದ್ ನನ್ಗೆ ಅರ್ಥ ಆಗಿದ್ರೆ ನಾನು ಅವತ್ತೇ ಕಂಪ್ಲೀಟ್ ಮಾಡ್ತಿದ್ದಿಲ್ವಾ? ನನ್ಗೆ ನಿನ್ನಿಂದ ಹೆಲ್ಪ್ ಆಗಬೇಕು ಆದಿತ್ಯ. ನನ್ನ ರೆಕಾರ್ಡ್ ಸ್ವಲ್ಪ ಬರೆದು ಕೊಡು ಆದಿತ್ಯ, ಪ್ಲೀಸ್ ಪ್ಲೀಸ್ ಆದಿತ್ಯ. ಹೆಲ್ಪ್ ಮಾಡ್ತೀನಿ ತಗೋ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀ. ಥ್ಯಾಂಕ್ ಯು. ಸೇಮ್ ಟು ಯು. ಕಾಪಿ ಲೆಟರ್ ಏನಾದ್ರೂ ಇಟ್ಕೊಂಡಿದ್ರೆ ಸುಮ್ಮನೆ ಕೊಟ್ಬಿಡಿ. ಸ್ಕ್ವಾಡ್ ಕೈಯಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಡಿಬಾರ್ ಮಾಡ್ಬಿಡ್ತಾರೆ. ಬರೆಯನು ಬರೀತೀನಿ. ಏನಾಯ್ತನೋ? ಓದಿರೋದೇನು ನೆನಪಾಗ್ತಿಲ್ಲ. ಆದಿತ್ಯ, ನೀನ್ ಆನ್ಸರ್ ಪೇಪರ್ ಕಾಣೋಗಿಡು. ఆ పేపర్ లోపల పెట్టు, ఇంకొకసారి చూస్తే పేపర్ తీసుకుంటా. ಆದಿತ್ಯ, ನಿನ್ನ ಆನ್ಸರ್ ಪೇಪರ್ ಕೊಡು, ನಾನು ಬರೆದು ಕೊಡ್ತೀನಿ. ಆದಿತ್ಯ, ಇನ್ನೊಂದು ಪೇಪರ್ ಕೊಡು. ಅಷ್ಟೊತ್ತನ ಬರೀ. ಮೇಡಮ್ ಅಲ್ಲೋಗಿದ್ದಾರೆ, ಅವ್ರು ಬಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಲಾಸ್ಟ್ 10 minutes. ಕಂಪ್ಲೀಟ್ ಆಗಿದ್ರೆ ಪೇಪರ್ ಕೊಡು ಅನ್ನು, ಟ್ಯಾಗ್ ಮಾಡ್ಕೊಡ್ತೀನಿ. 2 minutes ಇರು, ಕೊಡ್ತೀನಿ. ಇನ್ 5 minutes ಇದೆ. ಟೈಮ್ ಓವರ್. ಎಲ್ಲರೂ ಪೇಪರ್ಸ್ ಕೊಡಿ. ಅನು ಅನು ನೀನ್ ಬರೀಯಾ? ಟೈಮ್ ಓವರ್. ಎಲ್ಲರೂ ಪೇಪರ್ಸ್ ಕೊಡಿ. ಕೊಡು, ಪೇಪರ್ ಕೊಡು. 2 ನಿಮಿಷ ಮೇಡಮ್, ಕೊಟ್ಬಿಡ್ತೀನಿ ಮೇಡಮ್. 2 ನಿಮಿಷ ಮೇಡಮ್. ಮೇಡಮ್ ಸರಿ, ಪ್ಲೀಸ್ ಮೇಡಮ್. ಲಾಸ್ಟಲ್ಲಿ ಇಸ್ಕೊಡ್ತೀನಿ. ಮೇಡಮ್, ಬೇಗ ಪ್ಲೀಸ್. ಬರಿ. ಪೇಪರ್ ಕೊಡಪ್ಪ, ಮೇಡಮ್, ಟೈಮ್ 2 ಆಯ್ತು. ನಿಮಿಷ ಮೇಡಮ್. ಮೇಡಮ್ 2 ನಿಮಿಷ ಕೊಟ್ಬಿಡ್ತೀನಿ ಕೊಡಪ್ಪ, ಮೇಡಮ್. ಟೈಮ್ 2 ಆಯ್ತು. ನಿಮಿಷ ಮೇಡಮ್. ಕೊಡು. ಮೇಡಮ್. ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಎಕ್ಸಾಮ್ ಹಾಲಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆದಿತ್ಯ. ಅದು ಕ್ವಶನ್ಸ್ ಎಲ್ಲ ನೋಡಿ ನನ್ಗೆ ಆನ್ಸರೇ ಬರ್ಲಿಲ್ಲ, ಅದಕ್ಕೋಸ್ಕರ ಮಾಡ್ದೆ. ಹೌದು, ನೀನ್ ಎಕ್ಸಾಮ್ ಪಾಸ್ ಆಗ್ತೀಯಲ್ವಾ? ಹಬ್ಬಾ, ಈಗ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ನಾನು ಈಗ ಮಾಡಿದ್ದಕ್ಕೆ ನೀನ್ ಬೈತೀಯ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಆದಿತ್ಯ. ಅದು ಒಂದು ಹೆಲ್ಪ್ ಮಾಡ್ತೀಯಾ? ಏನು? ನನಗೆ ನೆಕ್ಸ್ಟ್ ಎಕ್ಸಾಮಲ್ಲೂ ಕೂಡ ಹೆಲ್ಪ್ ಮಾಡ್ತೀಯಾ? ಅದೇ, ನೀನು ಆನ್ಸರ್ ಶೀಟ್ ತಗೊಂಡು ನನ್ನ ಪೇಪರ್ಸ್ ಜೊತೆ ಕೊಟ್ಬಿಡ್ತೀನಿ. ಡೈಲಿ ಕಿಸ್ ಕೊಡ್ತೀನಿ. ಮಗ, ನೀನ್ ಇರ್ಬೇಕಾಗಿರೋ ಪ್ಲೇಸ್ ಕೊಡೋದು. ನಾನು ಅನುತಾನೆ ಅಲ್ಲಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್
ಯಾವ ಕಾಲೇಜ್ ಜಾಯ್ನ್ ಆಗೋಣ? ಒಂದ್ಸರಿ ನನ್ನ ಫೋಟೋ ನೋಡು. ನಿನ್ ಫೋಟೋ ಎಲ್ಲಿದೆ ನೋಡು. ನನಗೆ ಬಂದಿರೋ ಮಾರ್ಕ್ಸ್ಗೆ ಯಾವ ಕಾಲೇಜಿಗೆ ಹೋದ್ರೂ ಅಡ್ಮಿಷನ್ ಸಿಗುತ್ತೆ. ಆದ್ರೆ ನಿನಗೆ ಅದೇ ನಾವು ಇಬ್ರು ಒಟ್ಟಿಗೆ ಓದ್ಬೇಕು, ಒಟ್ಟಿಗೆ ಜಾಬ್ ಮಾಡ್ಬೇಕು, ಒಟ್ಟಿಗೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಆದಿತ್ಯ, ನಾನ್ ನಿನ್ಗೊಂದ್ ವಿಷಯ ಹೇಳ್ತೀನಿ ಕೇಳು. ನಾನು ಓದ್ತೀನೋ ಇಲ್ವಾ ಅನ್ನೋ ಡೌಟ್ ಬಂದಾಗ ನೀನ್ ಕಣ್ಣಿಗೆ ಬಿದ್ದೆ. ಆಗ ನಿನ್ನ ಯೂಸ್ ಮಾಡ್ಕೊಂಡೆ. ಲಕ್ಕಿಲಿ ಎಕ್ಸಾಮ್ ಟೈಮಲ್ಲಿ ನೀನ್ ನನ್ ಮುಂದೆ ಕೂತ್ಕೊಂಡೆ. ನಿನ್ನಿಂದ ಆನ್ಸರ್ ಶೀಟ್ ಇಸ್ಕೊಳ್ಳೋ ಟೈಮಲ್ಲಿ ಅದಕ್ಕೆ ಅಂತ ನಿನಗೆ ಕಿಸ್ ಕೊಟ್ಟೆ ಅಲ್ವಾ? ಅದಕ್ಕೆ ನನಗೆ ತುಂಬಾ ಕೋಪ ಬರ್ತಿದೆ. ಕೊನೆಗೊಂದ್ ಮಾತು ಹೇಳ್ತೀನಿ ಕೇಳು. ನಿನ್ನ ಬರೀ ನನ್ನ ಸ್ಟಡಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಂಡೆ. ಗುಡ್ ಬೈ. ಅಣ್ಣ, ನಮ್ಮ ಸೀನುನ್ ಯಾರೋ ಹೊಡಿತಾ ಇದ್ದಾರಣ್ಣ. ಇನ್ನ ಗಂಡಸ್ರಾರು ಇಲ್ವಾ? ತನ್ನನ್ನನ್ನೇ 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 ತನ್ನನ್ನ ನನ್ನನ್ನೇ ತನ್ನನ್ನ ತನ್ನನ್ನೇ ತನ್ನನ್ನ ಬೇಡ್ವೆ ಬೇಡ ಸೋದರ, ಪ್ರೀತಿ ಪ್ರೇಮ ಇಲ್ಲಿಲ್ರೋ, ಸಾವೆ ಇಲ್ದೆ ಗಾಯವೋ, ನಾನು ನೀನು ಸೂಪರೋ, ಮಾತು ಕೇಳದ ಮನಸ್ಸಿದು ನೋಡು, ಸೋಲು ಗೆಲುವಲ್ಲಿ ಹಾಡು ನೀ ಹಾಡು, ಕಾಲ ತೋರಿದ ಗತ ನೀನು ನೋಡು, ಜೀವನ ತೋಟದಲ್ಲಿ ಶಿಲೆಯಾದೆ ನೋಡು, ಬಳಿ ಬಂದು ನೀನು ನನ್ನೊಳಗೆ ಹೊಕ್ಕು, ಬಂದ ಬಿಡ್ತು ಕಾಲ ನನ್ ಪ್ರಾಣ ಹೊಗೆ ಬಿಡ್ತು. ನನ್ನೇ 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 ನನ್ನ ಆ ಬಾಧೆಯ ಹೊರುವಾಗ ಭಾರವು ಜೀವನ, ದುಡ್ಡನ್ನು ತೂಕ ಮಾಡಿ ಕೊಟ್ಟವನೇ ದೇವರು, ನಂದಾರಿಲಿ ನಾನಿದ್ರೆ ಕರೀತಾರೆ ಎಲ್ಲರೂ, ಮುಳ್ಳನ್ನು ಹಾಕವ್ರ ಇಲ್ನೋಡು ಜನಗಳು, ಕೋಪ ಬಂದ್ರೆ ನಮಗೆ ನಾವೇ ವಿಲನು, ಮಾಡಿದ ಪಾಪ ಕಳಿಬೇಕು ಇಲ್ಲೇನೆ, ಕೋಪ ಬಂದ್ರೆ ನಮಗೆ ನಾವೇ ವಿಲನು, ಮಾಡಿದ ಪಾಪ ಕಳಿಬೇಕು ಇಲ್ಲೇನೆ.
ಸಾವೇ ಇಲ್ಲ ಇಲ್ಲಿ ನೀ ನೋಡು, ಒಂಟಿಯಾಗಿ ನಡೆದರೆ ಮೇಲೂ ಇಲ್ಲಿ ಸಾವೇ ಇಲ್ಲ ಇಲ್ಲಿ ನೀ ನೋಡು, ನಂಬಿಕೆ ಇಲ್ಲದ ಈ ಜೀವನದಲ್ಲಿ ಏನ ಬರ್ಲಿ ಎದುರಾಕೋ ಧೈರ್ಯ ಇದೆ ನೋಡು, ಬೇರೆಯವರು ಸುಮ್ನೆ ಆಳ್ತಾರ್ ನೋಡು, ಹುಡ್ಗಿ ಹಿಂದೆ ಹೋಗಿ ನನ್ ಪ್ರಾಣ ಹೋಗೆ ಬಿಡ್ತು, ನನ್ನೇ ನನ್ನೇ ಅಮ್ಮಂಗೇನಾಗಿದೆ? ಹೈ ಬ್ಲಡ್ ಪ್ರೆಷರ್ ಇಂದ ಈ ರೀತಿ ಆಗಿದೆ. ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ದಿನ ರೆಸ್ಟ್ ಬೇಕಾಗುತ್ತೆ. ಆಫೀಸ್ ವರ್ಕ್ನ ಸ್ವಲ್ಪ ದೂರ ಇಟ್ಟು 24 ಅವರ್ಸ್ ಅಬ್ಸರ್ವ್ ಮಾಡ್ತಾ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪ್ರಾಣಕ್ಕೆ ತೊಂದರೆ. ಸಾರಿ ಡಾಕ್ಟರ್. ಆದಿತ್ಯ ಬಾ ಇಲ್ಲಿ. ನಾಳೆಯಿಂದ ನೀನು ಆಫೀಸ್ಗೆ ಹೋಗು. ಇದೆಯಲ್ವಾ? ನಿಮ್ಮಪ್ಪ ಹೋದ್ಮೇಲೆ ನಾನೇ ಆಫೀಸ್ ನೋಡ್ಕೊಂಡೆ. ಇವಾಗ ನಾನು ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಇವಾಗ ನೀನೇ ನೋಡ್ಕೋಬೇಕು. ಹರಿ ನಿನ್ ಜೊತೆ ಇರ್ತಾನೆ. ವಾಟ್? 3 ದಿನದಲ್ಲಿ ಎಲ್ಲ ಫೈಲ್ಸು ರೆಡಿ ಮಾಡಿ ಬಂದು ಸೈನ್ ಮಾಡ್ತೀನಿ. ಏನಾಯ್ತು? ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ಯಾ? ಮೇನ್ ಬ್ರಾಂಚಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ಮು. 3 ಡೇಸಲ್ಲಿ ಮಲೇಷ್ಯಾ ಹೋಗ್ಬೇಕು. ಇವನು ಬದಲಾಗಲ್ವಲ್ಲ? ಇವನು ಬದಲಾದ್ರೆ ಚೆನ್ನಾಗಿರುತ್ತೆ ಕಣೋ. ವೆಯ್ಟ್ ಮಾಡೋಣ. ಸರ್ ಸರ್ ಏನ್ ಸರ್ ಇದು? ಬರೋದಿಕ್ಕೆ ಹೇಳಿದ್ರಲ್ವಾ? ಏನ್ ಸರ್ ಈಗಿದ್ದೀರಾ? ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗಿರ ಅಂತ ಹೇಳಿದ್ರಿ. ಅಮ್ಮನ ಕ್ಯಾಬಿನಿಗೆ ಬೇಡ, ಕಾನ್ಫರೆನ್ಸ್ ಹಾಲಿಗೆ ಬನ್ನಿ. May I come in, sir? Who are you? ನಿಮ್ ತಾಯಿ PA ಸರ್. ಪ್ರೆಸೆಂಟ್ ನಾನು ನಿಮಗೆ PA. ಏನಾದರೂ ನೋಟ್ ಮಾಡ್ಕೋಬೇಕಾ? One bottle of whiskey. ವಾಟ್ ಸರ್? Whiskey. ಸರ್, ದಿಸ್ ಇಸ್ ಆಫೀಸ್. So what? This is my office. You are my PA. You means? ಪರ್ಸನಲ್ ಅಸಿಸ್ಟೆಂಟ್. Then go and bring.
ರವಿ ಗ್ಲಾಸ್ ಯಾರು ಕೊಡ್ತಾರೋ? ರವಿ ಒನ್ ಮೋರ್. ಸರ್ ಬಾರ್ ಕ್ಲೋಸ್ ಆಗಿದೆ ಸರ್, ಇವಾಗ ಏನು ಸಿಗಲ್ಲ. ಪ್ಲೀಸ್ ರವಿ ಒನ್ ಮೋರ್. ಸರ್ ನನ್ನ ಕೈಲಿ ಆಗಲ್ಲ ಸರ್ ಇದು. ಸಾರಿ ಬ್ರದರ್, ಲವ್ ಫೇಲ್ಯೂರ್. ಸರ್ ಸಿಗ್ನೇಚರ್ ಔಟ್. ತುಂಬಾ ಇಂಪಾರ್ಟೆಂಟ್ ಸರ್. ಸರ್ ಎಸ್ ಆದಿತ್ಯ ಸರ್ ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ ಸರ್. ಸಿಗ್ನೇಚರ್ ಹಾಕೊಂಡ್ರೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡ್ರು ಸರ್. ಸೈನ್ ಮಾಡ್ಲಿಲ್ಲ ಅಂದ್ರೆ ಬರೋ ಪ್ರಾಜೆಕ್ಟ್ಸ್ ಕೂಡ ಕೈ ತಪ್ಪಿ ಹೋಗುತ್ತೆ ಸರ್. ಸರ್ ನೀವೇ ಏನಾದ್ರೂ ಮಾಡಿ. ನಿನಗಿಷ್ಟ ಆಗೋ ರೀತಿ ಇರೋದಕ್ಕೆ ಹೇಳಿದ್ದೀನಿ. ಆದ್ರೆ ಆಫೀಸ್ ವಿಷಯದಲ್ಲಿ ಪ್ರಾಬ್ಲಮ್ ಬರಬಾರ್ದು. ಕಂಪ್ನಿಗೆ ಬೇಕಾಗಿರೋದು ಕಂಪ್ನಿಗೆ ಕೊಡಬೇಕು. ನನಗೆ ಬೇಕಾಗಿರೋದು ನಿನ್ನ ಸಿಗ್ನೇಚರ್ಸ್ ಅಷ್ಟೇನೆ. ಫೈಲ್ಸ್ ಕಳಿಸ್ಕೊಡ್ತಾ ಇದ್ದೀನಿ, ಹೋಗಿ ತಗೋಬಾ. ಸರ್ ಸಿಗ್ನೇಚರ್. ಸರ್ ನಿಮ್ ಹೆಲ್ತ್ ಹೇಗಿದೆ ನನ್ನ ಈಗ? ಹೆಲ್ತ್ ಬಗ್ಗೆ ನಿನ್ಗೇನಕ್ಕೆ? ಏನ್ ಸರ್ ಹೀಗೆ ಕೇಳ್ತಿದ್ದೀರಾ? ಅವತ್ತು ನಿಮ್ಮನ್ನ ಕಾಪಾಡಿದ್ದು ನಾನೇ ಸರ್. ಐ ಆಮ್ ಸಾರಿ. ಯಾಕೆ ಲೇಟ್ ಮಾಡ್ತೀಯಾ? ಬೇಗ ಬಾ. ನಿನ್ನ ಹೆಸರೇನು? ಲಕ್ಕಿ. ನೀನ್ ಇಟ್ಕೊಂಡಿರೋ ಹೆಸರಲ್ಲ. ಶ್ರುತಿ. ಅದೆಲ್ಲ ನಿನಗ್ಯಾಕ್ ಬೇಕು? ಸುಮ್ನೆ ಬಂದು ಮಲ್ಕೋ. ಏಯ್ ಎಲ್ಲ ಹೋಗ್ತಿದ್ಯಾ? ನನ್ ಕಾಸು?
ಏ ನೀನೇನು ಮಾಡ್ತಿದ್ಯಾ ನನಗೆ ಗೆಸ್ಟ್ ಹೌಸಲ್ಲಿ? ಔಟ್ ಆಫ್ ಸ್ಟೇಟಿಂದ ಬರೋರಿಗೆ ಮೇಡಮ್ ಇಲ್ಲೇ ಇರೋಕ್ಕೆ ಹೇಳ್ತಾರೆ. ಇಷ್ಟು ದಿನ ನನ್ನ ಜೊತೆಗೆ ಒಂದು ಹುಡುಗಿ ಇದ್ಲು. ಈಗ ಅವಳು ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾಳೆ ಸರ್. ನಾನಿಲ್ಲಿ ಒಬ್ಬಳೇ ಇದ್ದೀನಿ. ಏ ಐಸ್ ಕ್ಯೂಬ್ಸ್. ಸರ್ 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 ವಾಚ್ಮ್ಯಾನ್ ವಾಚ್ಮ್ಯಾನ್ ಮೇಡಮ್ ನಿಮಗೆ ಡ್ರೈವಿಂಗ್ ಬರುತ್ತಾ? ಮೇಡಮ್ ಸರ್ ನಾ ಮೇಡಮ್ ಮನೆಯಲ್ಲಿ ಬಿಟ್ಬಿಡು. ಈಗ ಟೈಮ್ ಎಷ್ಟು? 3 ಗಂಟೆ ಆಗಿದೆ ಸರ್. ಅಮ್ಮ ಏನು ಮಾಡಬೇಕು? ಮಲ್ಕೋಬೇಕು ಸರ್. ಮತ್ತವ್ರು ಮಲ್ಕೊಂಡಿಲ್ವೇ? ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನನಗೆ ಅಮ್ಮನ ಹೆಲ್ತ್ಗಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ಇನ್ನೊಂದು ಸಲ ಇದು ರಿಪೀಟ್ ಆಗದೇ ಇರೋ ಥರ ನೋಡ್ಕೊ. ಅರ್ಥ ಆಯ್ತಾ? ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಅಮ್ಮನ ಹೆಲ್ತ್ಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ಯಾವುದು ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ. ನನ್ನ ಆದಿತ್ಯ ಹೆಂಗ್ ಚೇಂಜ್ ಆಗಿದ್ದಾನೆ. ಅವನು ಈ ಪರಿಸ್ಥಿತಿಯಲ್ಲಿರೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ. ಹರಿ, ನನ್ನ ಗೆಸ್ಟ್ ಹೌಸಿಂದಾನೆ ನನಗೆ ಕಳ್ಸೋದಕ್ಕೆ ನೀನು ಯಾರು? ಕೆಲಸ ಮಾಡಕ್ ಬಂದಿದ್ಯಾ? ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನೊಂದ್ಸಲ ನನ್ನ ಕ್ಯಾಬಿನಿಗೆ ಬಂದ್ರೆ ನನ್ನ ಗೆಸ್ಟ್ ಹೌಸಲ್ಲಿ ಕಾಣಿಸಿದ್ರೆ ಕೊಂದು ಬಿಡ್ತೀನಿ. ಔಟ್, ಗೆಟ್ ಔಟ್. ಸರ್ ಸಿಗ್ನೇಚರ್ ಸರ್. ಔಟ್, ಗೆಟ್ ಔಟ್. ಮಾವ ಸ್ವಲ್ಪ ಹುಷಾರು, ತುಂಬಾ ಸಿಟ್ಟಲ್ಲಿದ್ದಾರೆ. ಆದಿತ್ಯ, ಕಾರಲ್ಲಿ ಡ್ರಿಂಕ್ಸ್ ಇದೆ, ತಗೊಂಬಾ. ಅಯ್ಯೋ ಹೋಗು, ಇನ್ನೊಂದು ತಗೊಂಬಾ. ಶರ್ಮಾ ಅಂಕಲ್, ನಾನು ನಿಮ್ಗೆ ಹೊಡೆದು ನೋವು ಮಾಡಿದ್ರೆ ನೀವು ಕೈ ಅಡ್ಡ ಇಟ್ಟು ನಂಗೆ ನೋವಾಗದೇ ಇರೋ ಥರ ನೋಡ್ಕೊಂಡ್ರ? ನನ್ನ ಮೇಲೆ ನಿಮ್ಗೆ ಕೋಪನೇ ಇಲ್ವಾ? ಆ ದೇವಿ ಕೃಪೆಯಿಂದ
ಇವತ್ತು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಇದ್ದೀವಿ. ಅಂಥವ್ರ ಮಗನಿಗೆ ಯಾವುದೇ ರೀತಿ ಕಷ್ಟಗಳಾಗಬಾರ್ದು. ನೀವು ಕೋಪ ಮಾಡ್ಕೊಂಡ್ರಿ ಅಂದ್ರೆ, ನೀವು ಹೊಡೆದಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಏನೋ ನೋವಿದೆ ಅಂತ ನನಗೆ ಅರ್ಥ ಆಗತ್ತೆ ಆದಿತ್ಯ. ಅರ್ಥ ಮಾಡ್ಕೊಳ್ತೀನಿ. ಸರ್ ಹುಷಾರು ಸರ್. ಸರ್ ಹುಷಾರು. ನರ್ಸ್, ಏನಿದು? ಹಾಸ್ಪಿಟಲ್ ಭಾರ. ರಿಮೂವ್ ಆಲ್ ದಿಸ್. ಇಂಥ ಪೇಷಂಟ್ಗಳಿಗೆ ನಾನು ಟ್ರೀಟ್ ಮಾಡೋದಿಲ್ಲ. ಇವಾಗ ಮಾಡಿ ಡಾಕ್ಟರ್. ಪ್ಲೀಸ್ ವೇಟ್ ಔಟ್ಸೈಡ್. ಟ್ರೀಟ್ಮೆಂಟ್ ಏನಕ್ಕೆ? ನೀವು ಹೊರಡಿ. ಯಾಕೆ ನನಗೆ ಇಲ್ಲಿ ಕರ್ಕೊಂಬಂದೆ? ಅವತ್ತು ತುಂಬಾ ಡ್ರಿಂಕ್ಸ್ ಮಾಡಿದ್ದಕ್ಕೆ ಮನೆಯವ್ರಿಗೂ ಕಳಿಸಿದ್ದಕ್ಕೆ ನನ್ನನ್ನ ಹೊಡೆದ್ರಿ. ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಕಳಿಸಿದ್ರೆ ನೀವು ನನ್ನನ್ನ ಕೊಂದೇ ಬಿಡ್ತೀರಾ. ಇವಾಗ ಮೇಡಮ್ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಸರ್.
ತಪ್ಪು ನಡೆದೋಯ್ತು. ಆ ತಪ್ಪಿಗೆ ನೀವು ಮಾತ್ರ ಕಾರಣ ಅಲ್ಲ. ನನ್ನನ್ನ ಬಿಡಿ ಸರ್, ನಾನು ಹೋಗ್ಬೇಕು. ನನ್ನಿಂದ ನಾಶವಾಗಿರೋ ನಿನ್ ಜೀವನಕ್ಕೆ ನಾನಿದ್ದೀನಿ. ಯು ಆರ್ ಮೈನ್. ಏನಾಯ್ತು? ಇಲ್ಲಿಗೆ ಯಾಕೆ ಬಂದೆ? ಸ್ವಲ್ಪ ದಿನ ನಾನು ಮನೆಗೂ ಆಫೀಸ್ಗೂ ಹೋಗಲ್ಲ. ಅಮ್ಮನ ಹುಷಾರಾಗಿ ನೋಡ್ಕೊ. ನೀನಾದಷ್ಟು ಬೇಗ ಶರ್ಮಾ ಅಂಕಲ್ಗೆ ಇಂಪಾರ್ಟೆಂಟ್ ಸ್ಟಾಫ್ಗೆ ಇಲ್ಲಿ ಬರೋದಕ್ಕೆ ಹೇಳು. ಸರಿ. ಆದಿತ್ಯನ ಸಿಇಒ ಮಾಡಿ ಆನಂದ ಪಡೋದಾ ಅಥವಾ ಅವ್ನ ವ್ಯತ್ಯೆನ ನೋಡಿ ದುಃಖ ಪಡೋದಾ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಏನಾಯ್ತು? ಏನ್ ನಡೀತು ಅಂದ್ರೆ, ಸರಿ, ಅಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಯ್ತು. ಹುಷಾರು. ಸರ್ ಸಿಗ್ನೇಚರ್ಸ್ ಐ ಕಾಂಟ್. ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಮೇಲ್ ಕನ್ಫರ್ಮೇಶನ್ ಮಾಡ್ಬೋದಲ್ವಾ? ಹಾ. ಸರ್ ಪಾಸ್ವರ್ಡ್ ಟೈಪ್ ಮಾಡು. ಪಿ ಟಿ ಎ ಎ ಎನ್ ಎನ್ ಡಿ ಡಿ ಯು. ಅವಳ ಆಲಿಂಗನ ನನ್ನುಸಿರಿನ ನಾದವೇ, ಕರೆಯೋ ಮೌನವೇ ನಿನ್ನ ಸವಿಯ ಗಾನ. ಉಕ್ಕೋ ಪ್ರಾಯವೇ ಒಂದಾಟ ಆಡಿದೆ, ನಿನ್ನ ನೋಡಿದಾಗಲೇ ಮರುಳಾದೆ. ಬರುವಾಗ ಜೋರೆ ನಿನ್ನ ಜೊತೆ ನಾ ಸೇರೆ, ಮುದ್ದಾದ ಆಸೆ ಬಂತು ನೋಡೆ. ಮಳೆಗಾಲ ನೋಡ ನಿನ್ನ ನಗುವಲ್ಲೇನೆ, ಮೋಹವೇ ತೀರಿ ಪ್ರೀತಿಲಿ ಚಾರಿ. ಮುದ್ದಾಡುವ ಪ್ರೀತಿಲಿ ಮುಳಗಿದ ಈ ರೀತಿಲಿ, ಈ ಹೊರಟು ಆಟದೆ ಗೆದ್ದು ಬಿಡು ನೀ. ಮುತ್ತಿಡುವ ಸಮಯದಿ ನಿದಿರೇನೆ ಮರೆತು ಬಿಡು. ಮೋಹಿಸುವ ಮತ್ತಲಿ ನನ್ನ ಅಪ್ಪು ಬಾ, ಮುದ್ದಾಡು ಬಾ. ನೋಡಿ ಮಳೆಯ ನಿನ್ನದರದ ಸವಿಯ, ನಿನ್ನ ನೋಡಿ ನಾನು ದಂಗಾದೇನೆ. ನೀನು ನನ್ನ ಮನ್ಮಥನು ನೋಡ, ನನ್ನೇ ನಾನು ಅರ್ಪಿಸಲೇನು ಬಾವೀರ. ದೇಹದ ದಾಹ ತೀರಿಸುವ ವೇಗ, ತುಟಿಗಳ ಮಧುರ ಸಿಹಿಯಾದ ಜೇನ. ತಾಳಿನ ವಿರಹ ಬಳಿ ನೀರಲೀಗ, ನನ್ನನ್ನು ತಪ್ಪಿ ಒಂದಾಗಲೇನು.
ಎಲ್ಲಾನು ದೋಚಲ ನಿನ್ ಕೆನ್ನೆಗೆ ಒತ್ತುವಿನ ಮುದ್ರೆಯ ಕ್ಯಾನ್ ಐ ಕಮ್ ಇನ್? ಕೇಳ್ತಿ ಅಲ್ವೋ? ನಿನ್ ಹತ್ರ ಮಾತಾಡ್ಬೇಕಿತ್ತು. ಹೇಳೋ. ಅದನ್ನ ಸ್ವಲ್ಪ ನಿಲ್ಸೋ. ಹೇಳೋದಕ್ ನೀನು, ಕೇಳೋದಕ್ ನನ್ ಕಿವಿ ಇರ್ಬೇಕಾದ್ರೆ ಮಧ್ಯದಲ್ಲಿ ಡ್ರಿಂಕ್ಸ್ ಏನೋ ಮಾಡುತ್ತೆ. ಹೇಳು. ನಮ್ ಕಂಪ್ನಿಗೆ ಹೊಸ ಶೇರ್ಸ್ ಬಂದಿದೆ. ನಿನ್ ಹೆಸರಲ್ಲಿ ಇಲ್ಲ ನನ್ನ ಹೆಸರಲ್ಲಿ ಇಲ್ಲ ಅಮ್ಮನ ಹೆಸರಲ್ಲಿ ಶೇರ್ಸ್ ತಗೊಂಡ್ರೆ ಕಂಪ್ನಿಗೆ ಟ್ಯಾಕ್ಸ್ ಹೆಸರಲ್ಲಿ ಜಾಸ್ತಿ ಕಟ್ಬೇಕು. ಅದ್ರಲ್ಲಿ ಕಂಪ್ನಿಗೆ ಲಾಸ್ ಆಗುತ್ತೆ ಹೊರತು ಪ್ರಾಫಿಟ್ ಅಲ್ಲ. ಬೇರೆಯವ್ರ ಹೆಸರಲ್ಲಿ ತಗೊಂಡ್ರೆ ಪ್ರಾಫಿಟ್. ಏನ್ ಮಾಡ್ಬೇಕು ಹೇಳು? ಅವೆಲ್ಲ ನನಗೇನಕ್ಕೋ, ನೀ ನೋಡ್ಕೋ. ಸರಿ, ನಾನೇ ನೋಡ್ಕೋತೀನಿ. ಲವ್, ಅವ್ರ ಹೆಸರ ಮೇಲೆ ಏನಕ್ಕೆ, ಪಾವನಿ ಹೆಸರ ಮೇಲೆ ಮಾಡು. ನಿನಗೆ ಓಕೆನಾ? ಏನ್ ಸರ್ ನನ್ನ ಹೆಸರು ಹೇಳ್ತಿದ್ದೀರಾ? ಆದಿತ್ಯ ನಿನ್ ಹೆಸರಲ್ಲಿ ಶೇರ್ಸ್ ತಗೋಬೇಕಂತಿದ್ದಾನೆ. ಸರ್ ಬೇಡ ಸರ್, ಸರ್ ಪ್ಲೀಸ್ ಸರ್. ಶಟ್ ಅಪ್. ಹರಿ, ಯು ಕ್ಯಾರಿ ಆನ್. ಏನ್ ಸರ್ಪ್ರೈಸ್? ಆಪ್ ಸಾರಿಯಲ್ಲಿ ನನ್ನ ಬರ್ಡೇ ಕೂಡ ನಿನಗೆ ಗೊತ್ತಿಲ್ವಾ? ಸಾರಿ, ಕಮ್ ಆನ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲೆಟ್ಸ್ ಗೋ. ಓಕೆ ಶರ್ಮಾ ಅಂಕಲ್, ಕಾರನ್ನ ಗೆಸ್ಟ್ ಹೌಸಿಗೆ ಕಳಿಸಿ. అలాగే బాబు. ಏನಾಯ್ತು? ಏನಿಲ್ಲ. ಮೂಡ್ ಬಂತಾ? ನೋಡಿದ್ರೆ ಬರಲ್ವಾ? ಮತ್ತೆ ಬಾ, ಎಂಜಾಯ್ ಮಾಡೋಣ. ಸುರೇಶ್, ಯಾವಾಗ ಬಂದ್ಯೋ? ಏನೋ ಇದೆಲ್ಲ? ನಿನ್ನೆ ಬಂದಿದ್ದೀನಿ ಕಣೋ ಮಲೇಷ್ಯಾದಿಂದ. ನಿಮ್ಮನ್ನೆಲ್ಲ ನೋಡ್ಬೇಕನ್ಸಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಆನಿವರ್ಸರಿ ಅಲ್ವಾ, ಅದಕ್ಕೆ ಇವೆಲ್ಲ. ಬಾ ಕೂತ್ಕೋ. ನೈಟ್ ಇವತ್ತು ಸ್ಟಾಫ್ಗೆಲ್ಲ ಪಾರ್ಟಿ ಕೊಡ್ರೋ. ಶರ್ಮಾ ಅಂಕಲ್, ಆದಿತ್ಯ ಹೇಳಿ, ಸ್ವಲ್ಪ ಅರೇಂಜ್ ಮಾಡ್ತೀರಾ? ಮತ್ತೇನಪ್ಪ, ಮಲೇಷ್ಯಾದಲ್ಲಿ ಏನ್ ಮಾಡ್ತಿದೀಯಾ? ನಮಗ್ ಗೊತ್ತಿರೋದೇ ಅಲ್ವೇನೋ, ಇಲ್ಲೇ ಸುಮ್ಮನೆ ಇರಲ್ಲ, ಇನ್ನು ಅಲ್ಲಿ ಸುಮ್ಮನೆ ಇರ್ತಾರಾ? ನೋ ಮಗ, ಆ ಥರ ಏನೂ ಇಲ್ಲ. ಇಲ್ಲ ಮಗ, ಏನ್ ಮಾಡಿದೆ ಅಂತ ಹೇಳು. ಏನಿಲ್ಲ ಮಗ. ಲವರ್ಸ್ ಎಲ್ಲ ಜಾಸ್ತಿ ಇದಾರಾ? ಏನ್ ಮಾತಾಡ್ತಾ ಇದೀಯ? ಮತ್ತೆ ಯಾವಾಗ ಹೋಗ್ತಿರೋದು? ಮತ್ತೆ ಹೋಗ್ಬೇಕು. ಮೇನ್ ಬ್ರಾಂಚಿಂದ ಕಾಲ್ ಬಂದ್ರೆ ಹೋಗ್ತೀನಿ. ಏನ್ ಪಾವನಿ? ಸರ್ ಚೆಕ್ಸ್ ಮೇಲೆ ಸಿಗ್ನೇಚರ್ ಬೇಕಾಗಿತ್ತು.
ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳು. ಓಕೆ ಸರ್. ಆದಿತ್ಯ ಹೇಳೋ. ನಿನ್ PA ಜೊತೆಗೆ ಒಂದ್ ರಾತ್ರಿ ಮಲ್ಕೊಂಡ್ರೆ ನನ್ನ ಆಫೀಸ್ಗೆ ಬಂದು ನನ್ನ PA ಜೊತೆ ಮಲ್ಕೋಬೇಕು ಅಂತೀಯ? ಹೋಗೋ ಇಲ್ಲಿಂದ. ಇನ್ನೊಂದ್ಸಲ ನನ್ನ ಆಫೀಸಲ್ಲಿ ಕಾಣಿಸಿದ್ರೆ ಬಂದು ಬಿಡ್ತೀನಿ. ಔಟ್, ಗೆಟ್ ಔಟ್. ಆಚೆ ಬಾ. ಇನ್ನು ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಸ್ವಲ್ಪ ನಗು ಡಿಯರ್. ಇದೇನಿದು ಹೊಸದಾಗಿ ಕರಿತಿದ್ಯಾ? ಚೆನ್ನಾಗಿದೆ ಅಲ್ವಾ? ನನಗೆ ಹಾಗೆ ಕರೆಯಕ್ಕೆ ಆಸೆ. ಹಲೋ. ಏನ್ ಮಾಡ್ತಿದೀಯಾ? 2 ಮಿನಿಟ್ಸ್. ಏನು ಮಾತಾಡ್ಬೇಡ, ಸುಮ್ಮನೆ ಬಾ. ಎಲ್ಲಿಗೆ? ಏನ್ ಮಾಡ್ತಿದೀಯಾ? Just 10 seconds, dear. Happy birthday, dear. Happy birthday, Kanna. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಕಣ. ಪಾವನಿ ಬಂದಿದ್ದಾಳ? ಇಲ್ವಲ್ಲ. ಸರಿ ಸರಿ, ನಂಬರ್ ಸರಿ ಹಾಗಿದ್ರೆ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹುಟ್ಟಿದ ಹಬ್ಬದ ಶುಭಾಶಯಗಳು ಆದಿತ್ಯ. ಶರ್ಮಾ ಅಂಕಲ್, ಭಾವನಿ ಬಂದಿದ್ದಾಳ? ಬಂದಿಲ್ಲ ಅಪ್ಪ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಎಂಜಾಯ್ ದ ಡೇ ಸರ್. ಯಾ. ಸರ್ ಸೈನ್. ಪಾವನಿ ಬಂದ? ಬಂದಿಲ್ಲ ಅಪ್ಪ. ಪಾವನಿ, 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 ಪಾವನಿ. ಏ ವಾಚ್ಮ್ಯಾನ್, ಮೇಡಮ್ ಎಲ್ಲಿ?
ಸರ್ ಮೇಡಮ್ ಬೆಳಗ್ಗೆನೆ ಕೀ ಕೊಟ್ಟು ಹೊರಟೋದ್ರು ಸರ್. ಎಲ್ಲೋದ್ರು? ಲಗೇಜ್ ಅಷ್ಟು ತಗೊಂಡು ಹೊರಟೋದ್ರು ಸರ್. ಇದನ್ನ ನಿಮಗೆ ಕೊಡಿ ಅಂತ ಹೇಳಿದ್ರು. ಪ್ರೀತಿ ನಿನಗೆಷ್ಟು ಬೆಲೆಯೇ ನನ್ನೇ, ನೀ ಬೇಡವೆಂದೆ ನಾನೇ ಕಣ್ಣೀರಾಗೀಗ ಉಳಿದೇನೆ. ಗತವು ನನಗೀಗ ನೆನಪು, ಗಾಯವು ಎದೆ ಸೀಳಿತು, ಪ್ರಾಣ ಇರದ ಶಿಲೆಯಾಗಿ ನಿಂತಿಹೇನೆ. ನಾನು ಏನೇನೋ ಇಟ್ಟಿಹೆನು ನಿನ್ನ ನೆನಪಲಿ, ಗಾಳಿ ಮೇಘಗಳ ತೂಗೋದು ಹೀಗೇನೆ. ದೂರ ಆದ್ರೂನು ನನ್ನೊಳಗೆ ಬರೀ ನೀನೇನೆ. ನೀನು ನನ್ನನ್ನು ಮರೆತು ಹೋಗಬೇಡವೇ, ಹೋಗಬೇಡವೇ, ಹೋಗಬೇಡವೇ. ದಿನವು ನಿನಗುಂಗಲ್ಲಿರಲು ಸೇರೋ ಬಣ್ಣಗಳು ಹಗಲೇ ഇരുಳಾಗಿ ಬದಲಾಗಿದೆಯಾ. ನೋಡೋ ನೋಟವೇ ಚಿಮ್ಮ ನಗೆಯಲಿ ಎದೆಯ ಮುಳ್ಳುಗಳಾಗಿ ಮಿಗಿಲಿಹುದೇ. ನಿನ್ನ ಚೆಲುವೆ ಈಗ ವರವು, ನನ್ನ ನಡೆಸೋ ಬೆಳಕಾಗಿ ನೀನು ಇಂದು. ಹೂವೆ ನೀನಲ್ಲದೆ ನನ್ನ ನಡೆಸೋರಿನ್ಯಾರೇ. ಓ ಚೆಲುವೆ ನನ್ನ ಜೊತೆಗೆ ನೀನಿದ್ದರೆ ಸಾಕು, ಬೇರೇನು ಬೇಕು ನನಗೆ. ನೀನಿದ್ದರೆ ಬೇರೇನು ಬೇಕಿಲ್ಲ. ಪಾದ ಹೀಗೆ ನನ್ನುವುದು ಗಮ್ಯ, ಇನ್ನು ಮುಂದೆ ನಿಹದು. ನೀನು ಇಲ್ಲವೇ ಇಲ್ಲ ಈ ದಾರಿಯಲ್ಲಿ. ನಿನ್ನೆ ನನ್ನ ಕಣ್ಣು ಎಲ್ಲೆಲ್ಲೂ ಹುಡುಕುತ್ತಲಿಹುದು. ಕಣ್ಣು ಕಂಡಂತ ಒಂದು ಕನಸಾಗುಳೆಯಿತೆ. ನೀನಿದ್ದರೆ ಸಾಕೆ ಈ ಭೂಮಿ ನನ್ನದೇ ಅಲ್ಲವೇ. ಏನೇ ಆದರೂ ನೀ ನನಗೆ ಬೇಕಿದೆ. ಹೋಗಬೇಡವೇ, ಹೋಗಬೇಡವೇ, ಹೋಗಬೇಡವೇ. ನಿನ್ನ ಲೈಫಲ್ಲಿ ನಿನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಏನ್ ನಡೀತಿದೆ? ಏನ್ ನಡೀತಾ ಇದೆಯಾ? ಪಾವ್ನಿ ನಿನ್ನ MD ಸೀಟಲ್ಲಿ ಕೂತ್ಕೊಳ್ಳೋ ಅವಕಾಶ ಕೊಟ್ಟಾಗ ನಾನು ತುಂಬಾ ಸಂತೋಷ ಪಟ್ಟೆ. ಶೇರ್ಸ್ ಅವಳ ಹೆಸರಲ್ಲಿ ತಗೋ ಅಂತ ಕೇಳಿದ್ಮೇಲೆ ನಿನ್ನ ಲೈಫಲ್ಲಿ ನಿನ್ನ ಬಿಟ್ಟು ಹೋಗಿದ್ದು ಮತ್ತೆ ನಿನಗೆ ಸಿಕ್ತು ಅಂತ ಸಂತೋಷ ಪಟ್ಟೆ. ಎಲ್ಲ ಚೆನ್ನಾಗಿ ನಡೀತಿರೋ ಟೈಮಲ್ಲಿ ಎಲ್ಲಾರ ಮುಂದೆ ಆ ಸುರೇಶನ್ಗೆ ಹೊಡೆದೆ. ಪಾವ್ನಿನ ನಡು ರಾತ್ರಿಲಿ ರೋಡಲ್ಲಿ ಬಿಟ್ಬಿಟ್ಟು ಏನು ಗೊತ್ತಿಲ್ದಿರಂಗೆ ಬಂದೆ. ಈ ಎರಡೇ ತಪ್ಪು ಕಣೋ ನೀನು ರೋಡಿಗೆ ಬರೋದಕ್ಕೆ ಕಾರಣ ಆಗಿರೋದು. ಇವಾಗ ಏನಾಯ್ತು? ಆ ಕೋಪದಲ್ಲಿ ಅವಳ ಹೆಸರಲ್ಲಿದ್ದ ಶೇರ್ಸ್ಗಳು ಅವನಿಗೆ ಕೊಟ್ಬಿಟ್ಲು. ನಿನ್ ಮೇಲಿಗೆ ಬರೋಂಥ ಎಲ್ಲ ವರ್ಕ್ ಆರ್ಡರ್ಸ್ಗಳನ್ನ ಸುರೇಶ್ ಕಂಪ್ನಿಗೆ ಕಳಿಸ್ಕೊಟ್ಬಿಟ್ಲು. ಪವನ್ ಎಲ್ಲಿದ್ದಾಳೆ? ನೋಡಿದ್ರೆ ನೀನ್ ತಡ್ಕೊಳಕ್ಕಾಗೋದಿಲ್ವ? ನಿನಗೆ ಗೊತ್ತಾ?
ಪಾವನಿ ಏ ಪಾವನಿ ಸರ್ 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 ಬಾರೆ ಆಚೆ. ಹೌದು ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸರ್ ಬಾರೆ. ಬಾ ಹೋಗೋಣ. ಎಲ್ಲಿ? ಎಲ್ಲಿಗ? ಇಷ್ಟ ದಿನ ಎಲ್ಲಿದ್ದೋ ಅಲ್ಲಿಗೆ, ನನ್ನ ಹತ್ರಕ್ಕೆ ಬಾ ಹೋಗೋಣ. ಇಷ್ಟು ದಿನ ನಿನ್ ಜೊತೆ ಇದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಆಸೆ. ನಿನ್ ಮೇಲೆ ಆಸೆ ಇಟ್ಕೊಂಡಿದೀನಿ ಅನ್ಕೊಂಡಿದೀಯ. ದುಡ್ಡುಗೋಸ್ಕರ ನನಗ್ ಬೇಕಾಗಿರೋದು ಕೇವಲ ದುಡ್ಡು ಮಾತ್ರ ಅಷ್ಟೇ. ಹೊಡಿತೀಯ? ಈ ವಿಷಯಕ್ಕೆ ಹೊಡಿತೀಯ ಅಂದ್ರೆ ನಿಜ ವಿಷಯ ತಿಳ್ಕೊಂಡ್ರೆ ನೀ ನನ್ನನ್ನ ಸಾಯಿಸಿ ಬಿಡ್ತೀಯ. ನನ್ನ ಲವರ್ ಮೇಲೆ ಕೈ ಎತ್ತಕ್ಕೆ ನೀನ್ಯಾರೋ? ನೀನು ಆಫೀಸಲ್ಲಿ ಹೊಡೆದಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನಿನ್ನ ಬೀದಿಗೆ ತರ್ಬೇಕಂತ ಯಾವತ್ತೋ ಡಿಗ್ರಿ ಓದ್ಬೇಕಾದ್ರೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಯಾಕೆ ಗೊತ್ತಾ? ಕೋಪದಲ್ಲಿ ಪ್ರತಿ ವಿಷಯದಲ್ಲಿ ನೀನೇ ಮುಂದಿರ್ತೀಯ. ಓದೋದ್ರಲ್ಲಿ, ಚುನಾವಣೆಯಲ್ಲಿ, ಗ್ಯಾಂಗ್ನಲ್ಲಿ, ಎಲ್ಲದರಲ್ಲಿ ನೀನೇ ಮುಂದಿರ್ತೀಯ. ಡಿಗ್ರಿಯಲ್ಲಿ ಮಾರಿಯನ್ನ ನೋಡಿದ ತಕ್ಷಣ ಪ್ರೀತಿ ಮಾಡ್ಬೇಕನ್ಕೊಂಡೆ. ಆದರೆ ನಿನ್ನ ಪ್ರತಿಯೊಂದು ಸರಿ ಪಾವ ಅಂತ ಕರಿಬೇಕಾದ್ರೆ ನನ್ನ ಮೈಯೆಲ್ಲ ಉರಿತಾ ಇತ್ತು. ಸರಿ ಹೋಗ್ಲಿ, ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಣ ಅನ್ಕೊಂಡೆ. ಅಲ್ಲಿ ಕೂಡ ನೀನು ಅಡ್ಡ ಬಂದೆ. ನಿನ್ನ ಜೊತೆನೇ ಇದ್ಕೊಂಡು ಎಲೆಕ್ಷನಲ್ಲಿ ಸೋಲಿಸಿ ನಾನು ಗೆಲ್ಬೇಕಂತ ಅನ್ಕೊಂಡೆ. ಏನು ಬುದ್ಧಿವಂತಿಕೆ ಕಾಣೋ ನಿಂದು. ಶಕುನಿಗಿಂತ ಸ್ಪೀಡಾಗಿ ಓಡ್ತಾ ಇದೆಯಾ. ಆದರೆ ಒಂದು ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದೀನಿ. ಮಾರಿ ನಿನ್ನ ಬಿಟ್ಟ ಮೇಲೆ ನಿನ್ನ ಜೀವನ ಪೂರ್ತಿ ಕೆಳಗಿಳಿತು, ನನ್ನ ಜೀವನ ಚೆನ್ನಾಗಿ ಬೆಳೀತು. ಎರಡೂ ಒಂದೇ ಸಲನೇ ಆಯಿತು. ಬ್ಯಾಡ್ ಲಕ್ ಏನಂದರೆ ಬಿಸ್ನೆಸ್ಸಲ್ಲಿ ನೀನೇ ನನಗೆ ಪೋಟಿಯಾಗಿದ್ದೆ. ನಿನ್ನ ನಾಶ ಮಾಡ್ಬೇಕಂತ ಫಿಕ್ಸ್ ಆದೆ. ಆದರೆ ಹೇಗೆ ಅಂತ ಯೋಚನೆ ಮಾಡಬೇಕಾದ್ರೆ ನೀನೇ ಬಂದು ನನಗೆ ಸಹಾಯ ಮಾಡಿದೆ. ಗೊತ್ತಿಲ್ದಿರೋ ಹುಡುಗಿ ಬಂದು ಹೆಲ್ಪ್ ಮಾಡಿದ್ದು. ಅವಾಗ ಸ್ಟಾರ್ಟ್ ಮಾಡಿದೆ ಕಣೋ ನನ್ನ ಪ್ಲ್ಯಾನ್ನ. ಇದು ನಿನ್ನ ಕಾಪಾಡಿರೋ ಹುಡುಗಿ ಅನ್ಕೊಂಡ್ಯಾ? ನೋ, ನಾನು ಹೇಳಿದ ಮೇಲೆ ನಿನ್ನ ಹತ್ರ ಬಂದ್ಲು. ಪಾವನಿ ಟ್ರ್ಯಾಕಲ್ಲಿ ನೀನಿದೆಯಾ ಅಂತ ಅವಳು ಭಾಳಷ್ಟು ಸಾರಿ ನನ್ನ ಹತ್ರ ಹೇಳ್ತಾ ಇದ್ಲು. ಆದರೂ ನಾನು ಅದನ್ನು ನಂಬಲಿಲ್ಲ. ನಿನ್ನ ಆಫೀಸ್ಗೆ ಬಂದಮೇಲೆ ಕನ್ಫರ್ಮ್ ಆಯಿತು. ನಿನ್ನ ಕಡೆಯಿಂದ ಪಾವನಿನ ಯಾವ ರೀತಿ ದೂರ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಿನ್ನ ಬರ್ತ್ಡೇ ಬಂತು. ಅಮ್ಮನಕಿನ ಮುಂಚೆ ಯಾರು ವಿಶ್ ಮಾಡಿದ್ರು ದೂರ ಇಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಅವಳ ಹತ್ರ ಹೇಳಿದ್ದು, ಈ ಥರ ಎಲ್ಲ ಮಾಡಿದರೆ ನಾನು ನಿನ್ನ ಹತ್ರ ಗೆಲ್ತೀನಿ. ಕಮಾನ್. ಗೆದ್ದಿದ್ದು ನೀನು ನನ್ನ ಮೇಲೆ. ಎಂಜಲು ಅಭ್ಯಾಸನೇ ಅಲ್ವಾ, ತಗೊಳ್ಳೋದಕ್ಕೆ ಹೇಳು. ನನ್ನ ಸ್ಟಡಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಂಡೆ. ಗುಡ್ ಬೈ. ನಿನ್ನನ್ನು ನಾನು ನನ್ನ ಸೆಕ್ಯೂರಿಟಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಂಡೆ.
ಅವರಲ್ಲಿ ಅಲ್ಲಿ ಏನ್ ಮಾಡ್ತಾ ಇದಾರೆ ಮೊದ್ಲು ಅವ್ರನ್ನ ಕಳ್ಸಿ. ಆಯ್ತು ಏಯ್, ಸರ್. ಯಾರು ಇಲ್ಲಿರ್ಬಾರ್ದು, ಹೋಗ್ತಾರೆ ಎಲ್ಲರೂ. ನಾನು ಇನ್ನೊಂದ್ಸಲಿ ಬರೋಷ್ರಲ್ಲಿ ಯಾರು ಇಲ್ಲಿರ್ಬಾರ್ದು. ಏಯ್, ಹೋಗ್ತಾರೆ, ಹೋಗಿ. ಸರ್ ಇಲ್ಲಿ ಯಾರೋ ಇದ್ದಾರೆ ಸರ್. ಕರ್ಕೊಂಡ್ ಬಾ, ಅವನ್ನ ಕರ್ಕೊಂಡ್ ಬಾ. ಸರ್ ಎಷ್ಟು ದಳ್ಸಿದ್ರು ಹೇಳ್ತಾನೆ ಇಲ್ಲ ಸರ್. ಸರಿ, ಜೀಪ್ ಕಳಿಸ್ತೀನಿ, ಅದ್ರಲ್ಲಿ ಅವನ್ನ ಕರ್ಕೊಂಡ್ ಬಾ. ಆಯ್ತು ಸರ್. ಸರ್ ಏನೇ ಮಾಡಿದ್ರೆ ಎದ್ದೊಳ್ತಿಲ್ಲ. ಅವ್ರಿಗೆ ಮೊದ್ಲೇ ಜ್ಞಾನ ಇಲ್ಲ. ನೀನ್ ಎಬ್ಬಿಸ್ರೆ ಎದ್ಬಿಡ್ತಾರ. ಆ ಜೇಬಲ್ ಏನಿದೆ ಅಂತ ನೋಡು. ಸರ್ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಆ ನಂಬರ್ಗೆ ಕಾಲ್ ಮಾಡು. ಅದನ್ನ ನೀನು ಹಾಗೆಲ್ಲ ತೆಗೆಯೋದಕ್ಕಾಗೋದಿಲ್ಲ. ಫಿಂಗರ್ ಪ್ರಿಂಟ್ಸ್ ಇಂದ ತೆಗಿಬೇಕಾಗತ್ತೆ. ಓಪನ್ ಆಯ್ತು ಸರ್. ಮತ್ತ್ಯಾಕೆ ಲೇಟ್ ಮಾಡ್ತಾ ಇದ್ಯಾ? ಮೊದಲು ಅದ್ರಲ್ಲಿ ಒಂದು ನಂಬರ್ಗೆ ಫೋನ್ ಮಾಡು. ರಿಂಗ್ ಆಗ್ತಿದೆ ಸರ್, ಆದ್ರೆ ಯಾರು ಫೋನ್ ಎತ್ತುತ್ತಿಲ್ಲ. ಐ ಆಮ್ ಅ 210 ಪೊಲೀಸ್ ಸ್ಟೇಷನ್ ಅಂತ ಟೈಪ್ ಮಾಡಿ ಅವನಿಗಿರ್ತಕ್ಕಂಥ ವಾಟ್ಸಪ್ ಕಾಂಟ್ಯಾಕ್ಟ್ಗಳು ಎಲ್ಲದಕ್ಕೂ ಸೆಂಡ್ ಮಾಡು. ಸರಿ ಸರ್. ಕುಡಿದ್ ಬಿಟ್ಟು ನಡು ರೋಡಲ್ಲಿ ಬೀಳೋ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿಯ ನೀನು. ಹುಡುಗಿಯರ್ ಪ್ರೀತಿಗೋಸ್ಕರ ನನ್ನ ಆದಿತ್ಯ ಹೀಗಾಗ್ಬಾರ್ದು. ನಿನ್ಗೋಸ್ಕರ ನಾನಿಲ್ವಾ? ಕಷ್ಟ ಬಂದಾಗ ನಿನ್ ಹೆಲ್ಪ್ ಮಾಡಕ್ಕೆ ನಿನ್ ಫ್ರೆಂಡ್ಸ್ ಇಲ್ವಾ? ರಾತ್ರಿ ಕುಡ್ದಿದ್ ಜಾಸ್ತಿ ಆಯ್ತು ಅಂತ ಇಲ್ಲಿ ಕರ್ಕೊಂಡ್ ಬಂದ್ವಿ. ಏನು ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗಿ. ಹಸ್ಕೊಂಡು ಬೀದಿಯಲ್ಲಿರೋರ್ಗೆ ಯಾರೋ ಬಂದು ಊಟ ಕೊಟ್ಟು ಸಹಾಯ ಮಾಡಿದ್ದಕ್ಕೆ ಆ ಸಹಾಯ ದೇವ್ರೇ ಬಂದು ಮಾಡಿದಾನೆ ಅಂತ ಅನ್ಕೋಬೇಕು. ಜೀವನ ಪೂರ್ತಿ ಈ ತರನೇ ಮಾಡ್ತಾನೆ ಅಂತ ಅನ್ಕೋಬಾರ್ದು. ಇದೆಲ್ಲ ನನಗೆ ಗೊತ್ತು ಅಂತ ಅನ್ಕೋತಾ ಇದೀಯಾ? ನಾನ್ ನಿನಗೆ ಅಮ್ಮ ಕಣೋ. ಸರಿಮ್ಮ. ನಾನು ಲೋನ್ಲಿ ಅಲ್ಲ ಕಣ್ರಿ. ಯಾಕಂದರೆ ನಾನು ಇಷ್ಟು ದಿನ ಒಂದು ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ಲೋನ್ಲಿಯಾಗಿ ಫೀಲ್ ಮಾಡ್ಕೊಂಡಿದ್ದೆ. ಈ ಪ್ರಪಂಚದಲ್ಲಿ ಫ್ಯಾಮಿಲಿ ಮತ್ತು ಬೆಸ್ಟ್ ಫ್ರೆಂಡ್ಸ್ ಇರೋವರೆಗೂ ಯಾರೂ ಲೋನ್ಲಿ ಅಲ್ಲ ಕಣ್ರಿ. ನೋಟ್ ಗರ್ಲ್ಸ್, ನಿಮ್ಗಳ ಉಪಯೋಗಕ್ಕೋಸ್ಕರ ನಮ್ಮಂಥ ಹುಡುಗರುಗಳ ಜೀವನದಲ್ಲಿ ಆಟ ಆಡಬೇಡಿ.